ದಾವಣಗೆರೆ ಜಿಲ್ಲೆಯ ಎಲ್ಲಾ ಪ್ರೇಕ್ಷಕರಿಗೂ ಒಂದು ಸದುಪಯೋಗ ಆಗುವಂತಹ ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಹಮ್ಮಿಕೊಂಡಿರುವುದು ನಮಗೆಲ್ಲರಿಗೂ ಸಂತೋಷ, ಸಂಭ್ರಮ, ಸಡಗರ ಪ್ರತಿಯೊಂದನ್ನು ಒದಗಿಸಿಕೊಟ್ಟಿದೆ. ಈ ಕಾರಣಕ್ಕಾಗಿ ಗುರೂಜಿ ಮತ್ತು ಜಿ ಕನ್ನಡ ವಾಹಿನಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕರಿಯಮ್ಮನ ದೇವಸ್ಥಾನ ಉದ್ಘಾಟನೆಗೆ ನಮ್ಮ ಪರಮ ಪೂಜ್ಯ ಶ್ರೀಗಳಾದ ಶ್ರೀ ಆನಂದ್ ಗುರೂಜಿ ಅವರು ಆಗಮಿಸಲಿದ್ದಾರೆ. ಈ ದಾವಣಗೆರೆ ತಾಲೂಕಲ್ಲಿ ಮೊಟ್ಟ ಮೊದಲನೇ ಬಾರಿ ಅನ್ಸುತ್ತೆ ಇಲ್ಲಿ ಬಂದು ನಮ್ಮ ಕರಿಯಮ್ಮ ದೇವಿಗೆ ಅವರು ಕಳಸಾರೋಹಣ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕವರ್ದಿನಿ ಶೈಲಸುತೆ ಸುರವರವರ್ಷಿಣಿ ದುರ್ಧರಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನಕೋಶಿನಿ ಶಂಕರಕೋಶಿನಿ ಕಲ್ಮಷಮೋಷಿನಿ ಕೋಶರತೆ ಧನುಜನಿರೋಷಿಣಿ ದಿವಿಸುತರೋಷಿಣಿ ದುರ್ಮದಶೋಷಿನಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕವರ್ದಿನಿ ಶೈಲಸುತೆ वै जगदम्ब मदम्ब कदम्ब वन प्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधु कैटभगञ्जिनि कैटभगञ्जिनि रासरते जय जय हे. ತುಂಬಾ ಖುಷಿಯಾಗಿದ್ದೀವಿ. ನಮ್ಮ ತುಂಬಾ ದಿವಸದಿಂದ ಇದ್ದಂತಹ ದೇವಸ್ಥಾನ ಇದು. ಅದಕ್ಕೆ ಅವರೇ ಬರಬೇಕು ಅಂತ ಇಷ್ಟು ದಿನ ಆ ದೇವರು ಕಾಯ್ತಾ ಇತ್ತು ಅಂತ ಅನ್ಸುತ್ತೆ. ಇವಾಗ ಗುರುಗಳ ಮುಖಾಂತರ ಈ ದೇವಸ್ಥಾನವನ್ನ ನಾವು ಇದು ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ. ಮೊದಲನೇದಾಗಿ ದೇವಸ್ಥಾನ ಇದಾಗ್ತಿರೋದು, ಎರಡನೇದು ಗುರೂಜಿಗಳು ಬರ್ತಿರೋದು. ಅವರು ನಮಗೆ ಯಾವ ತರ ಅಂದ್ರೆ ದೇವ್ರಿಗೆ ಮತ್ತೆ ಮನುಷ್ಯರಿಗೆ ಯಾವ ತರ ನಾವು ದೈವತ್ವ ಅನ್ನೋದನ್ನ ಏನ್ ಕಲ್ತ್ಕೋಬೇಕು ಅಂತಿದೀವೋ ಅದನ್ನ ಆ ಗುರೂಜಿಗಳು ನಮಗೆ ಎಲ್ಲರಿಗೂ ಕಲಿಸ್ಕೊಡ್ತಾರೆ. ಅವ್ರಿಗೆ ಕೋಟಿ ಕೋಟಿ ನಮನಗಳು. ನಮ್ಮ ಮನೆಯವ್ರು ಬಂದು ಹೇಳಿರು ಆನಂದ ಗುರೂಜಿ ಬರ್ತಾ ಇದಾರಂತ. ನಾನು ಎಲ್ಲಾ ಜನಗಳಿಗೂ ಹೋಗಿ ಹೇಳ್ಕೊಂಬಂದೆ. ನನ್ನ ಮಗ ಅಂದ ಕಾಲ್ ನೋವು ಅಂದ್ರು ಕೂಡ ಅಮ್ಮ ನಿನಗೆ ಇವತ್ತು ಕಾಲ್ ನೋವು ಹೊರಟೋಯ್ತು ಎಲ್ಲ ಹೇಳ್ಕೊಂಬಂದೆ ಅಂದ. ನನಗೆ ತುಂಬಾ ಖುಷಿ ಆಯ್ತು ಗುರೂಜಿ. ನಾನು ಮನೆ ಹತ್ರ ಕುತ್ಕೊಂಡ ತಕ್ಷಣ ಎಲ್ಲೆಲ್ಲ ಟಿವಿ ನೋಡ್ತಿದ್ದೆ. ಎಲ್ಲಾ ಕಡೆ ಹೋಗ್ತಾರೆ ಗುರೂಜಿ ನಮ್ಮೂರಿಗೆ ಯಾಕೆ ಬರಬಾರ್ದು ಅಂತ. ನನಗೆ ಕಷ್ಟಗಳೇ ಪರಿಹಾರ ಆದಂಗ ನಾನು ಊರಿಗೆ ಬಂದಿದ್ಕೆ ತುಂಬಾ ಖುಷಿ ಆಯ್ತು ಗುರೂಜಿ. ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ ಪ್ರೋಗ್ರಾಮ್ ಎಲ್ಲ ನಾನು ನೋಡ್ತೀನಿ. ನನಗೆ ತುಂಬಾ ಒಳ್ಳೇದಾಗಿದೆ. ನಿಮ್ ಪೂಜೆ ಎಲ್ಲ ನಾನು ಮಾಡ್ತೀನಿ. ನಾನು ತುಂಬಾ ಕಷ್ಟದಲ್ಲಿದ್ದೆ, ಅವೆಲ್ಲ ಪೂಜೆ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ. ಇನ್ನೂ ಒಳ್ಳೇದಾಗ್ಬೇಕಂತ ಇವತ್ತು ನಿಮ್ಮ ಆಶೀರ್ವಾದ ತಗೊಂಡೋಗ್ಬೇಕಂತ ನಾನು ಬಂದಿದ್ದೀನಿ. ನಾ ಅಷ್ಟೇ ಹೇಳ್ತೀನಿ. ನನ್ಗೆ ತುಂಬಾ ಖುಷಿ ಆಗ್ತಿದೆ. ಆ ಖುಷಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ವಂದೇವಾಂಛಿತಲಾಭಾಯ ಚಂದ್ರಾರ್ಧಕೃತಶೇಖರಾನ್ ವಂದೇವಾಂಛಿತಲಾಭಾಯ ಚಂದ್ರಾರ್ಧಕೃತಶೇಖರಾನ್ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀ ಯಶಸ್ವಿನಿ ಶೈಲಪುತ್ರೀ ಯಶಸ್ವಿನಿ दधानाकर पद्माभ्याम् अक्षमालाकमण्डलू दधानाकर पद्माभ्याम् अक्षमालाकमण्डलू देवी प्रसीदतु मयि ब्रह्म
ब्रह्मचारिण्यरुत्तमा ब्रह्मचारिण्यरुत्तमा पिण्डज प्रवरारूढा चण्डकोपास्त्रकैर्युता पिण्डज प्रवरारूढा चण्डकोपास्त्रकैर्युता प्रसादं तनुते मह्यं चन्द्रघण्टेति विश्रुता चन्द्रघण्टेति विश्रुता ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಆನಂದ ಗುರೂಜಿಯವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗುರೂಜಿ ಆಶೀರ್ವಾದ ಮಾಡೋದ್ರ ಮೂಲಕ ಕಾರ್ಯಕ್ರಮನ ಚಂದಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಶ್ರೀ ಆನಂದ್ ಗುರೂಜಿ ಅವರಿಗೆ ಎಲ್ಲ ಭಕ್ತಾದಿಗಳು ಇವತ್ತು ನಾವು ಕಾಯ್ತಾ ಇದ್ದೀವಿ. ಇವತ್ತು ಪ್ರಥಮವಾಗಿ ನಮ್ಮ ಊರಿಗೆ ದೊಡ್ಡಮಾಗಡಿ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಅವರಿಗೆ ವೇಟ್ ಮಾಡ್ತಾ ಇದ್ದಾರೆ. ನಾವು ಅವರ ಎಲ್ಲ ಒಂದು ಆಶೀರ್ವಾದ ಪಡೆದು ಇವತ್ತು ಎಲ್ಲ ಕಾರ್ಯಕ್ರಮ ಚೆನ್ನಾಗಾಗ್ಲಿ ಅಂತ ಅವರಲ್ಲಿ ಬೇಡ್ಕೊಳ್ತಿದ್ದೀವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ. ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ ಶರಣು ಗುರುದೇವ.
ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಜಗದ ಬಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವುದ ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೇ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಆನಂದ ಗುರುಜಿ ಅಂದರೆ ನಮಗೆ ಅಚ್ಚುಮೆಚ್ಚಿನ ದೇವರ ಸಮಾನ ಅವರು. ನಾವು ದಿನ ಬೆಳಗ್ಗೆನೆ ಅವ್ರ ಹಿತವಚನಗಳು ಅವ್ರ ಪ್ರವಚನಗಳನ್ನು ಕೇಳೇ ನಾವು ಎಲ್ಲದನ್ನು ಕಾರ್ಯಕ್ರಮ ನಮ್ಮ ಮನೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಬಯಸ್ತೀವಿ. ಆ ಗುರುಜಿ ನಮಗೆ ಫಸ್ಟ್ಗೆನೆ ತೆರೆ ಮೇಲೆ ಕಾಣಿಸ್ಕೊಂಡಾಗ ಒಬ್ಬ ತಂದೆನೋ ಅಣ್ಣನೋ ಅಮ್ಮನೋ ಹೇಳುವಂಥ ಪ್ರವಚನವನ್ನು ಅವ್ರು ನಮಗೆ ಕೊಡ್ತಾರೆ. ಹೆಣ್ಮಕ್ಳು ಹೆಂಗಿರಬೇಕು, ಯಾವ ಥರ ಪೂಜೆ ಪುನಸ್ಕಾರ ಮಾಡಬೇಕು, ಗುರು ಹಿರಿಯರನ್ನ ಯಾವ ಥರ ಕಾಣಬೇಕು, ಮನೆ ಜನಗಳನ್ನೇ ಆಗಲಿ ಬಂಧು ಬಾಂಧವರನ್ನೇ ಆಗಲಿ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ಅಂಶನೂ ನಮಗೆ ಅವರು ತಿಳಿಸ್ತಾರೆ. ನಮಗೆ ತಾಯಿ ತಂದೆ ಅಣ್ಣ ತಮ್ಮ ಏನು ಹೇಳ್ಕೊಡ್ತಾರೋ ಅದನ್ನೆಲ್ಲ ನಮಗೆ ಗುರುಜಿ ಹೇಳ್ಕೊಡ್ತಾರೆ. ಹಾಗಾಗಿ ನಮಗೆ ಅವರಂದ್ರೆ ತುಂಬಾ ಇಷ್ಟ. ಇಡೀ ದೇಶ ರಾಜ್ಯ ದೇಶ ಊರು ಕೇರಿ ಪ್ರತಿಯೊಂದು ಮನೆಯಲ್ಲೂ ಬೆಳಗ್ಗೆನೆ ಕೇಳದೆ ಆನಂದ ಗುರುಜಿಯವರು ಧ್ವನಿ ಪ್ರವಚನ. ಅವರು ಅಂದ್ರೆ ಇಡೀ ಹೆಣ್ಮಕ್ಳ ಸಮುದಾಯಕ್ಕೇನೆ ಒಂದು ಗೌರವ ಪ್ರೀತಿ. ಅವರೇ ನಮಗೆ ದೇವರಿದ್ದಂಗೆ. ಯಾವುದೇ ಕೆಲಸಗಳು ಇದ್ರೂ ಸ್ವಾಮೀಜಿ ಪ್ರೋಗ್ರಾಮ್ ಅಂದ ತಕ್ಷಣನೇ ಜಿ ಕನ್ನಡದ ಅಂದ ತಕ್ಷಣ ಎಲ್ಲ ಏನೇ ಕೆಲಸಗಳು ಇದ್ರೂ ನಾವು ಬಂದು ಟಿವಿ ಮುಂದೆ ಕೂತ್ಕೊಂಡು ಫಸ್ಟ್ ಸ್ವಾಮೀಜಿ ಅವರ ಕಾರ್ಯಕ್ರಮ ನೋಡಿ ಆಮೇಲೆ ಮುಂದಿನ ಕಾರ್ಯಕ್ರಮವನ್ನು ನಾವು ನೋಡ್ತೀವಿ. ಏನೇ ಮನೆಗೆ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಗಂಡ ಆಫೀಸಿಗೆ ಹೋದ್ರು ಕೂಡ ಅವ್ರು ಏನೇ ಅಂದ್ರೂ ಕೂಡ ನಾವು ಸ್ವಾಮೀಜಿ ಪ್ರೋಗ್ರಾಮು ನೋಡ್ದಲೇ ಯಾವುದನ್ನು ಇದು ಮಾಡಲ್ಲ. ಮೊದಲನೇ ಕಾರ್ಯಕ್ರಮನೇ ಆನಂದ ಗುರುಜಿ ಅವ್ರದ ಕಾರ್ಯಕ್ರಮ ಇದು. ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದು ನೀರಬತ್ತೇಶ್ವರ ಅಂತ. ನೀರಬತ್ತೇಶ್ವರ ಎಂಬತಕ್ಕಂತಹ ಪ್ರಸನ್ನಾಂಜನೇಯ ಸ್ವಾಮಿ ಅಭಯಾಂಜನೆಯನ್ನ ನಾವು ದರ್ಶನ ಮಾಡ್ತಾ ಇದ್ದೀವಿ. ನೀರಬತ್ತೇಶ್ವರ ಎಂಬತಕ್ಕಂತಹ ನಾಮಾಂಕಿತದಿಂದ ಪ್ರಜ್ವಲಿಸ್ತಿರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಪಡಿಸ್ತಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಒಂದು ಪವಾಡ ಇದೆ. ಪ್ರತಿ ವರ್ಷ ವಿಶೇಷವಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ವಿಶೇಷವಾದ ಪೂಜೆ ಅಲಂಕಾರ ಆದ ನಂತರ ಊರಿನಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬಾವಿಗಳಿಂದ ನೀರನ್ನು ತಂದು ಆ ನೀರಿನಲ್ಲಿ ದೀಪ ಹಚ್ಚುವಂತಹದ್ದು. ನೀರಿನಲ್ಲಿ ದೀಪವನ್ನು ಉರಿಸುವಂತಹ ಯಾವ್ದಾದ್ರು ಒಂದು ಕ್ಷೇತ್ರ ಇದ್ರೆ ಆ ಕ್ಷೇತ್ರವೇ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನೀರಬತ್ತೇಶ್ವರ. ನೀರಬತ್ತೇಶ್ವರರ ಸಾನ್ನಿಧ್ಯ ಇರತಕ್ಕಂತಹದ್ದು ದಾವಣಗೆರೆ ಜಿಲ್ಲೆ ದೊಡ್ಡ ಮಾಗಡಿ. ಈ ವಿಶೇಷವಾಗಿರ್ತಕ್ಕಂತಹ ಸಾಂಬ ಸದಾಶಿವನ ಅನುಗ್ರಹ ಜೊತೆಗೆ ವಿಶೇಷವಾಗಿ ಸಾನ್ನಿಧ್ಯದಲ್ಲಿರ್ತಕ್ಕಂತಹ
ಪವಾಡ ಪುರುಷನಾಗಿರ್ತಕ್ಕಂತಹ ಪ್ರಸನ್ನ ಆಂಜನೇಯ ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿತಾಮೃಷ್ಟಂ ವಾತಾವೃತಂ ವಾರವೃತಂ ಶ್ರೀರಾಮದೂತಂ ಶ್ರೀಕಾರಮಾನ ರಾಮ 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 ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಲಕ್ಷ್ಮಣ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿ ರಾಮ ಶ್ರೀರಾಮ ರಾಮ ರಾಮ ಕೋದಂಡ ರಾಮ ಹನುಮನ ಸಾನ್ನಿಧ್ಯದಲ್ಲಿ ರಾಮನ ಕೊಂಡಾಡಬೇಕಂತ बोलो रामभक्त हनुमान की 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 जय श्री राम जय श्री राम जय श्री राम अतुलित बलधाम पुत्र पवन सुत नाम महावीर विक्रम बजरंगी कुमति निवार सुमति के संगी हनुमान ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಕರಿಯಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ತಾಯಿ ಕರಿಯಮ್ಮನ ನೂತನ ಪ್ರತಿಷ್ಠಾಪನಾ ಮೂರ್ತಿನ ತಾವು ಇವತ್ತು ನೋಡ್ತಿದ್ದೀರಿ.
ಆದರೆ ಪ್ರತಿಷ್ಠಾಪನಾ ಮೂರ್ತಿ ಇಂದು ನೂತನವಾಗಿರ್ತಕ್ಕಂಥದ್ದಾದರೂ ಈ ಸ್ಥಳದಲ್ಲಿ ಒಂದು ಪುರಾಣವಿದೆ, ಒಂದು ಇತಿಹಾಸವಿದೆ. ಸಾಕಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಈ ಸಾನ್ನಿಧ್ಯದಲ್ಲಿ ತಾಯಿ ನಿಂತ ಸ್ಥಳ. ತಾಯಿ ಇಲ್ಲಿ ನಿಂತು ಪುಟ್ಟದಾದಂಥ ದೇಗುಲ ಇವತ್ತು ಬೃಹತ್ ಬೆಟ್ಟದ ದೇಗುಲ. ಈ ದೇಗುಲ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ದೊಡ್ಡ ಮಾಗಡಿ ಎಂಬತಕ್ಕಂಥ ಗ್ರಾಮ. ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಮಾಗಡಿಯಲ್ಲಿರ್ತಕ್ಕಂಥ ಈ ಗ್ರಾಮದಲ್ಲಿರ್ತಕ್ಕಂಥ ಈ ದೇವಾಲಯ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿದೆ. ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂಥದ್ದು ತಾಯಿ ಕರಿಯಮ್ಮ. ಈ ಕರಿಯಮ್ಮನಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ರೆ ನಿಜಕ್ಕೂ ಆ ಸಂಕಲ್ಪ ಆ ಮರುಕ್ಷಣವೇ ಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದು ಇಲ್ಲಿನ ಪ್ರತೀತಿ ಹೇಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ತಾಯಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಏನಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಬೆಳಿಗ್ಗೆ ನನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸ್ಕೊಂಡು ನಾನು ಟ್ರೈನ್ಗೆ ಬರಬೇಕಾದ್ರೆ ಇನ್ನೇನು ನಾನು ಟ್ರೈನ್ ಒಳಗಡೆ ಬಂದೆ ಅಂದರೆ ಆ ಟ್ರೈನ್ ರೈಲ್ವೆ ನಿಲ್ದಾಣಕ್ಕೆ ನಾನು ಬರುವಷ್ಟರಲ್ಲಿ ನಾನು ಬರಬೇಕಾಗಿರ್ತಕ್ಕಂಥ, ನಾನು ಹೊರಡಬೇಕಾಗಿರ್ತಕ್ಕಂಥ ಟ್ರೈನು ಮುಂದೆ ನಡೀತು. ಮುಂದೆ ದಾರಿ ಇಲ್ಲ. ಅದಾದ ನಂತರ ಮುಂದೆ ಇನ್ನೊಂದು ಟ್ರೈನ್ ಇದೆ, 7 ಗಂಟೆ ಹೊರಡಬೇಕಾಗಿದ್ದಿದೆ. ಆದರೆ ಆ ಟ್ರೈನ್ಗೆ ಮೊದಲೇ ಬುಕ್ ಮಾಡಬೇಕಾಗಿತ್ತಂತೆ ಟಿಕೆಟ್. ದಾರಿ ಇಲ್ಲ. ಆಗ ನೆನೆಸಿದೆ ತಾಯಿನ ನಾನು, ಅಮ್ಮ ನಿನ್ನ ದರ್ಶನಕ್ಕೋ ಅಥವಾ ನಿನ್ನ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಕುಂಭಾಭಿಷೇಕಕ್ಕೋ ನಡೀತಿರ್ತಕ್ಕಂಥ ಆ ಚಂಡಿಕಾ ಹವನದ ಮಹಾಪೂರ್ಣಾವತಿ ಮಾಡುವ ಭಾಗ್ಯ ಇವತ್ತು ನನ್ನ ದಾರಿ ತಪ್ಪಿದೆಯಲ್ವಾ ಅಂತ ತಾಯಿನ ಪ್ರಾರ್ಥನೆ ಮಾಡಿದೆ. ಸತ್ಯ ಅಂತಕ್ಕಂಥದ್ದು ಹೀಗೆ ಇರ್ತಕ್ಕಂಥದ್ದು. ನನ್ನ ಪ್ರಾರ್ಥನೆ ಮಾಡಿ ಇನ್ನೇನು ಪುನಃ ನಾನು ಹಿಂತಿರುಗೋದು. ಇಲ್ಲಿ ಯಾರು ವ್ಯವಸ್ಥಾಪಕರಿದ್ದಾರೋ ಆ ವ್ಯವಸ್ಥಾಪಕರಿಗೆ ಒಂದು ಕರೆ ಮಾಡಿ ತಿಳಿಸಿದೆ, ನನಗೆ ಈ ಥರ ಬರಬೇಕಾದ್ರೆ ಟ್ರೈನ್ ಇಲ್ಲ, ನಾನು ಇಲ್ಲಿಂದ ಅಲ್ಲಿಗೆ ನಾನು ಬೈ ರೋಡ್ ಬರಬೇಕಾದ್ರೆ ತುಂಬ ತಡ ಆಗುತ್ತೆ. ಕಾರ್ಯಕ್ರಮಗಳನ್ನು ಮುಂದುವರಿಸಿ ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಜನ ಸಾಧು ಸಂತರು ಇಲ್ಲಿಗೆ ಬರ್ತಾರೆ. ಅದರಲ್ಲೂ ಈ ಭಾಗದಲ್ಲಿ ಸೇವಾಲಾಲ್ ಸ್ವಾಮೀಜಿಯವರು ಸಹಿತ ಈ ಭಾಗದಲ್ಲಿದ್ದಾರೆ. ಸಾಕಷ್ಟು ಜನ ಯತಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ತಾಯಿಯ ಪುಣ್ಯಕ್ಷೇತ್ರ ನಡಿಬೇಕಾಗಿರ್ತಕ್ಕಂಥ ಆ ಪೂರ್ಣಾಹುತಿ ಜೊತೆಗೆ ಕುಂಭಾಭಿಷೇಕ ಕಾರ್ಯಕ್ರಮ ನಡೀಲಿ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದೆ. ಆ ಫೋನಲ್ಲಿ ಮಾತಾಡುವಾಗಲೇ ಅಲ್ಲಿಗೆ ಬಂದಂಥ ಒಬ್ಬ ಟಿ ಸಿ, ನಿಜಕ್ಕೂ ನಂಬೋಕ್ಕಾಗೋದಿಲ್ಲ, ಒಂಥರ ಆಶ್ಚರ್ಯಕರ. ಅಲ್ಲಿಗೆ ಒಬ್ಬ ಟಿ ಸಿ ಬಂದರು, ನನ್ನನ್ನು ನೋಡಿದ್ದರಂತೆ. ಯಾವ ಕಡೆ ಪ್ರಯಾಣ? ದಾವಣಗೆರೆ ಪ್ರಯಾಣ. ನಾನಿದ್ದೇನೆ, ಬನ್ನಿ ಸ್ವಾಮೀಜಿ, ಒಂದು ಫೈನು, ಆ ಫೈನ್ ನಾನೇ ಕಟ್ತೇನೆ. ನೀವು ನಂಬೋದಿಲ್ಲ, ಫೈನನ್ನು ಕಟ್ಟಬೇಕಾಗಿದೆ ಅಂದರೆ ಆ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟು ಮುಂದೆನೇ ಕಾಯ್ದಿರಿಸ್ಕೋಬೇಕಾಗಿತ್ತು. ಟಿಕೆಟ್ ಮುಂದೆ ಕಾಯ್ದಿರಿಸ್ಕೊಳ್ಳೋದಕ್ಕೆ ನನಗೆ ಗೊತ್ತಿಲ್ಲ. ಟ್ರೈನಲ್ಲಿ ಕೂತ್ಕೊಂಡ್ರೆ ಮುಂದೆ ತೊಂದರೆ. ಆದರೆ ಆ ಫೈನ್ ಕಟ್ಟಿರ್ತಕ್ಕಂಥದ್ದು ನಾನಲ್ಲ, ಅಲ್ಲಿ ಬಂದಂಥ ಟಿ ಸಿ ಅವರೇ ಫೈನ್ ಕಟ್ಟಿ ಟಿಕೆಟ್ ಖರ್ಚಿಕೊಟ್ಟು ಅದೇ ಪ್ರಯಾಣ ಅಂದರೆ ಆ ಟ್ರೈನಲ್ಲಿ ಪ್ರಯಾಣ ಮಾಡ್ಸಕ್ಕೆ ಬಂದು ಇಷ್ಟೊತ್ತಿಗೆ ನಾನು ಇಲ್ಲಿ ಬಂದು ಸೇರಿದೆ. ಇಲ್ಲಿ ಮಾತಾಡೋ ತಾಯಿ ಇದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಪ್ರಾರ್ಥನೆ ಮಾಡಿದೆ, ಅಮ್ಮ ನೀನಿದೆಯಾ, ನಿನ್ನ ಸಾನ್ನಿಧ್ಯದಲ್ಲಿದೆಯಾ? ಇವತ್ತು ಪ್ರತಿಷ್ಠಾಪನೆ ಆಗಿ ಶಕ್ತಿ ಬಂದಿರತಕ್ಕಂಥದ್ದಲ್ಲ, ಈ ಆಲಯಕ್ಕೆ ತನ್ನದೇ ಆದಂಥ ಶಕ್ತಿ ಇದೆ. ಇಲ್ಲಿ ನಾವು ಯಾರು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಂದರೂ ಇಲ್ಲಿ ಶಕ್ತಿ ಬರುತ್ತೋ ಇಲ್ಲೋದು ನನಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಇಲ್ಲಿ ಕರಿಯಮ್ಮ ನಿಂತಿದ್ದಾಳೆ. ಆ ತಾಯಿ ನಿಂತು ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನು ಹರಿಸ್ತಾ ಇದ್ದಾಳೆ. ಅದಕ್ಕಾಗಿ ಈ ಸತ್ಯ ಘಟನೆ ಅಂತ ನಾನಾದರೂ ನಂಬಿದ್ದೇನೆ. ಅದರಿಂದ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಮಾಗಡಿ ಎಂಬತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ತಾಯಿ ಕರಿಯಮ್ಮನ ಸಾನ್ನಿಧ್ಯ ಪವಾಡ ಸದೃಶವಾಗಿರ್ತಕ್ಕಂಥದ್ದು. ತಾಯಿಯಲ್ಲಿ ಪ್ರತಿಷ್ಠಾಪನಾ ಕಾಲದಲ್ಲೂ ಮೊಳಗೆ ಬಂದು ಪ್ರಾರ್ಥನೆ ಮಾಡುವಾಗೆ ಅಮ್ಮನವರು ಪ್ರಸಾದ ಕೊಟ್ಟಿದ್ದನ್ನು ದರ್ಶನ ಮಾಡಿದ್ವಿ. ಜೊತೆಗೀಗ ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗಿದೆ. ಪೂರ್ಣಾವತಿ ಆದ ನಂತರ ಮತ್ತೊಂದು ತಾಯಿಗೆ ವಿಶೇಷವಾದಂಥ ಒಂದು ದೃಷ್ಟಿಯನ್ನು ತೆಗೆದು, ದೃಷ್ಟಿ ಅಂತಕ್ಕಂಥದ್ದು ಈ ಕಣ್ಣುಗಳಿದೆಯಲ್ಲ, ಬಹಳ ಕೆಟ್ಟ ಕಣ್ಣುಗಳು. ಈ ಕಣ್ಣಿಗೆ ಕಲ್ಲು ಕರಗುತ್ತೆ. ಅದಕ್ಕೋಸ್ಕರ ದೇವಾಲಯ ಆಗಲಿ ಪ್ರತಿಯೊಬ್ಬ ವ್ಯಕ್ತಿ ಆಗಲಿ ತನಗೆ ದೃಷ್ಟಿಯಾದಾಗ ದೃಷ್ಟಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಕ್ರಮ ಇದೆ. ದೃಷ್ಟಿಯನ್ನು ತೆಗೆದು ತಾಯಿಯ ಮುಕ್ತವಾದಂತಹ ದರ್ಶನ ಜನಸಾಮಾನ್ಯರೆಲ್ಲರಿಗೂ ಸಿಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಟ್ಟಾರೆ ತುಂಬ ದಿನಗಳಾಗಿತ್ತು ಹೊರಗಡೆ ಒಂದು ಕಾರ್ಯಕ್ರಮಕ್ಕೆ ಅಂತ ಬರಬೇಕಾದ್ರೆ ಟ್ರೈನ್ ಮಿಸ್ ಆಯಿತು. ಟ್ರೈನ್ ಮಿಸ್ ಆದರೂ ದೇವರು ಆ ತಾಯಿನ ಯಾರೋ ಒಬ್ಬರನ್ನ ಕರೆಸಿ ಒಬ್ಬ ಟಿ ಸಿ ಬಂದು ನಾನೇ ಫೈನ್ ಕಟ್ಕೊಳ್ತೀನಿ, ನಾನೇ ಟಿಕೆಟ್ ಕೊಡ್ತೀನಿ, ಬನ್ನಿ ಅಂತ ಕರ್ಕೊಂಬಂದಾಯಿತು. ತಾಯಿಯ ದರ್ಶನಕ್ಕೆ ನಿಂತಾಯಿತು. ತಾಯಿನೂ ದರ್ಶನ ಮಾಡಾಯಿತು. ಈ ಊರಿನಲ್ಲಿ ಇನ್ನೊಂದು ಪವಾಡ, ಏನಪ್ಪ ಪವಾಡ ಸದೃಶವಾಗಿರ್ತಕ್ಕಂಥದ್ದು, ಬಹಳಷ್ಟು ವಿಶೇಷವಾದಂಥ ಪವಾಡ. ನೀರಿನಲ್ಲಿ ದೀಪ ಉರಿಯೋದು ಅಂದರೆ ಸಾಮಾನ್ಯನ? ನೀರಲ್ಲಿ ದೀಪ ಉರಿಸಿದ್ದು ಅಂದು ಬಾಬಾರವರು ಅಂತ ಹೇಳಿದರು. ಅಲ್ಲಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅಂದು ನೀರಿನಲ್ಲಿ ದೀಪ ಹಚ್ಚಿದ್ರು. ಆದರೆ ಇಲ್ಲಿ ಪ್ರತಿ ವರ್ಷ ಇವತ್ತಿಗೂ ಸಹಿತ ಲಕ್ಷಾಂತರ ಜನದ ಸಮ್ಮುಖದಲ್ಲಿ ಹನುಮನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನೀರಿನಲ್ಲಿ ದೀಪ ಹಚ್ತಾರೆ. ಅಂತಹ ಹನುಮನ ಸಹಿತ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಆ ಹನುಮ ಸುಮ್ಮನೆ ಅಲ್ಲ, ಆ ಹನುಮನ ಸಾನ್ನಿಧ್ಯದಲ್ಲಿ ಹನುಮನ ಕೊಂಡಾಡಿದ್ರೆ ಒಪ್ಪೋದಲ್ಲ. ಅದು ಹನುಮನ ಕೊಂಡಾಡಿದ್ರೆ ಒಪ್ಪಲಿಲ್ಲ. ಹನುಮನ ಒಡೆಯನಾದಂತಹ ರಾಮನ ಕೊಂಡಾಡಿದ್ರೆ ಜೈ ಶ್ರೀರಾಮ್ ಅಂದ ತಕ್ಷಣ ಸ್ವಾಮಿ ತಲೆ ಮೇಲಿದ್ದಂಥ ಪುಷ್ಪವನ್ನು ತಳಕೊಟ್ಟ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತ ಶೇಖರಾಂ ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ
घृतशेखराम् वृषारूढां शूलधरां शैलपुत्री यशस्विनी शैलपुत्री यशस्विनी दधानाकरपद्माभ्याम् अक्षमालाकमण्डलू दधानाकरपद्माभ्याम् अक्षमालाकमण्डलू देवी प्रसीदतु मयि ब्रह्मचारिण्यनुत्तमा ब्रह्मचारिण्यनुत्तमा पिण्डज प्रवरारूढा चण्डकोपास्त्रकैर्युता पिण्डज प्रवरारूढा चण्डकोपास्त्रकैर्युता प्रसादं तनुते मह्यं चन्द्रघण्टेति विश्रुता चन्द्रघण्टेति विश्रुता सुरासम्पूर्णकलशम् रुधिराप्लुतमेव च सुरासम्पूर्णकलशम् रुधिराप्लुतमेव च दधाना हस्तपद्माभ्याम् कूष्माण्डा शुभदास्तु मे कूष्माण्डा शुभदास्तु मे सिंहासनागता नित्यम् पद्माश्रितकरद्वया सिंहासनागता नित्यम् पद्माश्रितकरद्वया शुभदास्तु सदा देवी स्कन्दमाता यशस्विनी स्कन्दमाता यशस्विनी चन्द्रहासोज्ज्वलकरा शार्दूल वरवाहना चन्द्रहासोज्ज्वलकरा शार्दूल वरवाहना कात्यायनी शुभं दद्यात् देवी दानवधातिनी देवी दानवधातिनी सुन्दरी हृदय देवी शिरो देवी शिखा देवी कवच देवी नेत्र देवी अस्त्र देवी कामेश्वरी भगमालिनी नित्य क्लिन्ने मेरुण्डे वह्निवासिनी महावज्रेश्वरी शिवदूती त्वरिते
ಮಂಗಳಮಯಿ. ಆನಂದ್ ಗುರೂಜಿ ಅವರಿಗೆ ಅಭಿನಂದನೆಗಳು. ನಾವು ರೈತರಾಗಿ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ತಂದೆ ಸಮಾನಾಗಿ, ಎಲ್ಲ ಹೆಣ್ಣು ಮಕ್ಕಳಿಗೂ ತಂದೆ ಸಮಾನಾಗಿ, ದೇವರ ಸಮಾನಾಗಿ ನಿಂತಿದ್ದಾರೆ ಅವರು. ರೈತರಿಗಾಗ್ಲಿ, ಬಡವರಿಗಾಗ್ಲಿ, ಶ್ರೀಮಂತರಿಗೆ ಒಂದೇ ಸಮನಾಗಿ ಮಾತಾಡ್ಕೊಂತ ಇದ್ದಾರೆ. ಬೆಳಗ್ಗೆ ಎದ್ರು 8 ಗಂಟೆವರೆಗೂ ಅವರು 9ವರೆಗೂ ಪ್ರೋಗ್ರಾಮ್ ನೋಡ್ತೀವಿ. ಅವ್ರು ಈ ದಿನ ಒಂದೊಂದ್ ತರ ಪೂಜೆ ಮಾಡೋದಕ್ಕೆ, ಕಷ್ಟ ಪರಿಹಾರಕ್ಕೆ ಎಲ್ಲದಕ್ಕೂ ಹೇಳ್ತಾರೆ. ಮನೆಗೆ ಏನೇ ತೊಂದರೆ ಇದ್ರು ಈ ತರ ಪರಿಹಾರ ಮಾಡ್ಕೊಳ್ರಿ ಅಂತಾನೆ ಹೇಳ್ತಿದ್ದಾರೆ. ಅವ್ರು ಅಲ್ಲಿದ್ದು ಹೇಳಿದ್ದೆ ನಾವು ಅದನ್ನೇ ಪ್ರವಚನ ಅಂದ್ಕೊಂಡು ನಾವು ಮಾಡ್ತಾ ಇದೀವಿ. ಆನಂದ್ ಗುರೂಜಿಗೆ ಧನ್ಯವಾದಗಳು, ಕೋಟಿ ಕೋಟಿ ಧನ್ಯವಾದಗಳು. ನಾವ್ಯಾಲೆ 2 ಸರಿ ಟಿವಿಯಲ್ಲಿ ನಿಮ್ಮ ಹತ್ರ ಮಾತಾಡಿದೀವಿ. ನಮಗೆ ಬಾರಿ ಒಳ್ಳೇದಾಗಿದೆ, ಚೆನ್ನಾಗೂ ಆಗಿದೆ. ನಿಮ್ ಪ್ರೋಗ್ರಾಮು ಚೆನ್ನಾಗ್ ಬರ್ತದೆ. ನೊಂದರಿಗೆ ಆಗ್ಲಿ, ಸೈನಿಕರಿಗೆ ಆಗ್ಲಿ, ರೈತರಿಗೆ ಆಗ್ಲಿ ಬಹಳ ಒಳ್ಳೇದು ಹೇಳ್ತೀರಾ, ಬಹಳ ಒಳ್ಳೇದು ಚೆನ್ನಾಗ್ ಮಾಡ್ತೀರಾ. ನಾವು ನಿಮ್ ಮಾಡೋ ಎಲ್ಲಾ ಅನುಷ್ಠಾನಗಳು ಮಾಡ್ತೀವಿ. ನಾವು ಎಲ್ಲ ಒಳ್ಳೇದಾಗಿದೆ, ಚೆನ್ನಾಗಿದೆ ಗುರುಜಿ. ನೀವು ಹಿಂಗೆ 100 ಕಾಲ ಚೆನ್ನಾಗಿರ್ರಿ. ಕೋಟಿ ಕೋಟಿ ಧನ್ಯವಾದಗಳು ಗುರುಜಿ. ನಾವ್ ಇವತ್ತು ಎಷ್ಟೇ ಮಾಡರ್ನ್ ಆಗಿ ಬದಲಾವಣೆ ಆಗಿದ್ರು ಸಮೇತನು ದೇವರು ಅಂತ ಹೇಳ್ಬಿಟ್ಟು ಬಂದಾಗ ಮಹರ್ಷಿ ಗುರುಗಳು ನಾವು ದೇವರನ್ನ ಹೇಗೆ ಸರಳವಾಗಿ ನಾವು ದೇವರನ್ನ ಒಲಿಸ್ಕೋಬಹುದು ಅಂತಕ್ಕಂಥ ವಿಷಯವನ್ನ ಹೇಳ್ಕೊಡ್ತಾರೆ. ಅದಂತೂ ನಮಗೆ ತುಂಬಾ ಇಷ್ಟ. ನಾವ್ ಏನೇ ಸ್ಕೂಲು, ಶಾಲೆಗೆ ಅಥವಾ ಆಫೀಸ್ಗೆ ಹೋಗೋ ಟೈಮಲ್ಲಿ ಗುರುಜಿಗಳು ಹೇಳಿರ್ತಕ್ಕಂತಹ ವಿಷಯವನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಹೇಳ್ತಕ್ಕಂತ ಮಾತುಗಳೇ ನಮಗೆ ಮನಸ್ಸಿಗೆ ಧೈರ್ಯ ಕೊಡ್ತಕ್ಕಂಥ, ಆ ಧೈರ್ಯದ ಮಾತುಗಳು ಆಡ್ತಕ್ಕಂತಹ ಮಹರ್ಷಿ ಗುರುಗಳು ಇವತ್ತು ನಮ್ಮ ಊರಿಗೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ತುಂಬಾ ಖುಷಿ ಕೊಡ್ತಕ್ಕಂತಹ ವಿಷಯ. ಈ ವಿಷಯವನ್ನ ಲೈವ್ ಆಗಿ ತೋರಿಸ್ತಾ ಇರತಕ್ಕಂತಹ ಜಿ ಕನ್ನಡದವರಿಗೂ ಸಮೇತನು ಗ್ರಾಮಸ್ಥರ ಪರವಾಗಿ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳಿತಾಗ್ಲಿ ಅಂತೇಳಿ ಒಂದು ಸಂಕಲ್ಪ ಯಾಗವನ್ನ, ಪೂಜೆಯನ್ನು ಮಾಡಲಿಕ್ಕೆ ಸುಮಾರು ದೂರದಿಂದ ಬಂದಿರತಕ್ಕಂತಹ ಪರಮ ಪೂಜ್ಯರಿಗೆ ಭಕ್ತಿಯಿಂದ ವಂದಿಸ್ತಾ, ಅಂತಹ ಪರಮ ಪೂಜ್ಯರು, ಅಂತಹ ಮಹಾನ್ ಗುರುಜಿಯವರು ಮತ್ತೆ ಮತ್ತೆ ನಮ್ಮ ಗ್ರಾಮಗಳಿಗೆ, ಈ ಭಾಗದ ಕಡೆಗೆ ಬಂದು ಎಲ್ಲ ಭಕ್ತಾದಿಗಳ ಒಂದು ಏನು ಕಷ್ಟ ಕಾರ್ಪಣ್ಯಗಳಿದೆ, ಏನು ದುಃಖ ದುಮ್ಮಾನಗಳಿದೆ, ಏನು ನೋವಲ್ಲಿದ್ದಾರೆ, ಏನು ಸಮಸ್ಯೆಯಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಧೈರ್ಯವನ್ನ ತುಂಬುವಂತ, ಅವರ ದುಃಖಗಳನ್ನ, ಅವರ ದುಮ್ಮಾನಗಳನ್ನ ದೂರ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ, ಸಂಕಲ್ಪ ಪೂಜೆಯನ್ನ ಏನು ಪರಮ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಅಂತ ಪೂಜೆ ಎಲ್ಲ ಭಾಗದಲ್ಲೂ ನಡೀಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳಿತಾಗ್ಲಿ ಅಂತೇಳಿ ನಾವಾದ್ರೂ ಕೂಡ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ತಾವೆಲ್ಲರೂ ಕೂಡ ನಮ್ಮನ್ನು ಕೂಡ ಬಹಳ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ನಮ್ಮನ್ನು ಕೂಡ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತಾನೆ. ಎಲ್ರಿಗೂ ಭಕ್ತಿಯ ಶರಣು ಶರಣಾರ್ಥಿ. ರಾಮನ ಪ್ರಾರ್ಥನೆ, ಹನುಮನ ಪ್ರಾರ್ಥನೆ, ಕರಿಯಮ್ಮನ ಪ್ರಾರ್ಥನೆ ಇದೆಲ್ಲ ಮಾಡುವಾಗ ನಮ್ಮೆಲ್ಲರ ಗಮನ, ನಮ್ಮೆಲ್ಲರ ಮನಸ್ಸು ಒಂದೇ ಕಡೆ ಇರಬೇಕು. ಇವತ್ತು ನಿಜಕ್ಕೂ ನನಗೆ ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ, ಮೊದಲು ಹನುಮನ ಸಾನ್ನಿಧ್ಯಕ್ಕೆ ಹೋದ್ವಿ. ವರ್ಷಕ್ಕೊಮ್ಮೆ ದೀಪ ನೀರಿನಲ್ಲಿ ಹಚ್ಚಿ ದೀಪವನ್ನು ಅಂಟಿಸುವಂತಹದ್ದು, ನೀರಿನಲ್ಲಿ ಉರಿಯುವಂತಹ ಪ್ರಕ್ರಿಯೆ ಜಗತ್ತಿನಲ್ಲೇ ಇಲ್ಲ, ನೀರಿನಲ್ಲಿ ಹಚ್ಚುವಂತ ಪ್ರಕ್ರಿಯೆ. ಹಿಂದೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಪರೀಕ್ಷೆ ಮಾಡಿ ತಮ್ಮ ಪ್ರತಿನಿತ್ಯದ ಕಾಯಕವನ್ನ ಲೋಕ ಕಲ್ಯಾಣಾರ್ಥವಾಗಿ ದೀಪವನ್ನು ಹಚ್ಚುತ್ತಿದ್ರು. ಆದರೆ ಅಂದಿಗೂ ತಪ್ಪಿದ್ದಲ್ಲ ಕುತಂತ್ರಿಗಳ ತಂತ್ರ. ದೀಪಕ್ಕೆ ಎಣ್ಣೆ ಕೊಡಲಿಲ್ಲ. ಆಗ ಯೋಚನೆ ಮಾಡಿದ್ರು, ಜಗತ್ತು ಬೆಳಕಾಗಿರಬೇಕು, ಹಚ್ಚುವ ದೀಪ ಜಗತ್ತಿಗೆ ಬೆಳಕಾಗಿರಬೇಕು. ಸೂರ್ಯನಿಗೆ ತೆರೆ ಹಾಕ್ಲಿಕ್ಕಾಗುವುದಿಲ್ಲ, ಚಂದ್ರನಿಗೆ ಒಂದು ಬಟ್ಟೆಯನ್ನು ಒದಿಸಿ ತಂಪನ್ನು ಮುಚ್ಚಲಿಕ್ಕಾಗುವುದಿಲ್ಲ. ಹಾಗೆ ಉರಿಯುವ ದೀಪ ಯಾವ ಪ್ರಕಾರ ಆದರೂ ಉರಿಲೇಬೇಕು. ನೀರಿನಿಂದ ದೀಪ ಅಂತ ಹೇಳಿ ಅಂದೇ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ನೀರನ್ನು ಮಂತ್ರಿಸಿ ನೀರಿನಿಂದ ದೀಪವನ್ನು ಹಚ್ಚಿದ್ರು. ಆದರೆ ದಾವಣಗೆರೆ ಜಿಲ್ಲೆಯ ದೊಡ್ಡ ಮಾಗಡಿನಲ್ಲಿ ಹನುಮನ ಸಾನ್ನಿಧ್ಯದಲ್ಲಿ ನೀರಿನಲ್ಲಿ ದೀಪ ಉರಿಯುತ್ತೆ ಅಂದ್ರೆ, ಅಬ್ಬಾ ಇನ್ನೆಂತ ಪುಣ್ಯಾತ್ಮರಪ್ಪ ನೀವೆಲ್ಲ. ನಿಮ್ಮ ಈ ಪುಣ್ಯಕ್ಕೆ ಕೊನೆಯೇ ಇಲ್ಲ.
ನನಗೆ ಆಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ, ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಭಗವಂತ ಏನು ನಿನ್ನ ಪವಾಡ, ಏನಪ್ಪ ನಿನ್ನ ಪವಾಡ, ಏನು ನಿನ್ನ ಲೀಲೆ. ಕರ್ನಾಟಕದಲ್ಲಿ ಹುಟ್ಟಿದಂತ ಹನುಮ, ಬಹಳ ಹೆಮ್ಮೆಯಿಂದ ಹೇಳುವಂತ ಹನುಮ. ಹನುಮ ಎಲ್ಲಿ ಹುಟ್ಟಿದ್ದು? ಕರ್ನಾಟಕದಲ್ಲಿ ಹುಟ್ಟಿದ್ದು. ಕರ್ನಾಟಕದಲ್ಲಿ ಹನುಮ ಹುಟ್ಟಿರ್ತಕ್ಕಂಥದ್ದು ಕಿಷ್ಕಿಂಧೆಯಲ್ಲಿ, ಹಂಪೆ ಹತ್ತಿರ್ತಕ್ಕಂತಹ ಕಿಷ್ಕಿಂಧೆ, ಅಲ್ಲಿ ಹುಟ್ಟಿರ್ತಕ್ಕಂಥ ಹನುಮ ಇಲ್ಲಿ ಬಂದು ಕೂತ್ಕೊಂಡು ಪವಾಡ ಮಾಡ್ತಾನಲ್ಲ. ಇನ್ನು ಈ ಮಾಗಡಿ ಜನತೆ ನೀವೆಂತ ಪುಣ್ಯಾತಮರು. ಅಂತಹ ಪುಣ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥ ನೀವು ಹನುಮನಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕು. ಹನುಮನಿಗೆ ಸೇವೆ ಸಲ್ಲಿಸಿ ಸುಮಾರು ವರ್ಷಗಳ ಇತಿಹಾಸ, ಇಂದು ನೆನ್ನೆಯದಲ್ಲ, ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಾಯಿ ಕರಿಯಮ್ಮನ ಸಾನ್ನಿಧ್ಯವನ್ನು, ಅಂದು ಪುಟ್ಟದಾದಂಥ ದೇಗುಲ ಇಂದು ಬೃಹತ್ ಮಟ್ಟದ ದೇಗುಲ. ಇವತ್ತು ಬೃಹತ್ ಮಟ್ಟದ ದೇಗುಲ ಆಗಬೇಕಾದ್ರೆ 10 ಜನ ಕೈ ಹಾಕಿ ಯಾರಾದರೂ ಒಬ್ಬರು ಸಾರಥಿಯಾಗಿ ನಿಂತು ಒಂದು ವಿಶೇಷವಾಗಿರ್ತಕ್ಕಂಥ ರಥವನ್ನು ಎಳೆಯುವ ಸಾರಥಿ ಬೇಕಾಗಿತ್ತು. ಬಹುಶಃ ಆ ಸಾರಥಿ ನಿಮ್ಮ ಊರಿನ ಗ್ರಾಮಕ್ಕೆ ಬಂದಾಯಿತು. ಇವತ್ತು ವಿಶೇಷವಾಗಿ ದೇವಾಲಯ ಹೊರಗಡೆ ಪ್ರಪಂಚಕ್ಕೆ ಸಿಕ್ಕಾಯಿತು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಮ್ಮೆ ರಾಮನಾಮವನ್ನು ಮಾಡೋಣ. ಅಲ್ಲೂ ಅಷ್ಟೇ, ಹನುಮನ್ನ ಭಗವಂತ ಏನು ನಿನ್ನ ಪವಾಡ ಅಂತ ನಾನು ಮಾತಾಡುವಾಗ, ಭಗವಂತನ ಹತ್ರ ನಂದೊಂದು ಪ್ರಶ್ನೆ ಇಡುವಾಗ, ಭಗವತ್ ಸಾನ್ನಿಧ್ಯದಲ್ಲಿ ಹನುಮ ಮೈ 1 ನಿಮಿಷ ಕೊಡುವುದ, ಆ ಮೈ ಕೊಡುವಿದಂಥದ್ದು, ಮೈ ನಡಕ ಬಂದಂಥದ್ದು ದೃಶ್ಯ ಹನುಮನ ಹೆಸರೆಳಿದಂತ ಬಂದಿದ್ದಲ್ಲ. ಹನುಮನ ಹೆಸರೆಳಿದಿಕ್ಕೆ ಹನುಮ ಕೊಡುವಿದ್ದಲ್ಲ, ಹನುಮನ ಒಡೆಯನಾದಂಥ ರಾಮನ ಹೆಸರೆಳಿದಿಕ್ಕೆ. ಅಂತಹ ರಾಮನ ನಾಮವನ್ನ ನಾವೀಗ ಪಠನೆ ಮಾಡೋಣ. ಎಲ್ಲರೂ ನಿಮ್ಮ 2 ಕೈಗಳ ಮೇಲೆತ್ತಿ. ಭಗವಂತ ಕೊಟ್ಟರೋ 2 ಕೈನ ಅವನಿಗೆ ಅರ್ಪಣೆ ಮಾಡೋಣ. ನಾವು 2 ಕೈಗಳ ಮೇಲೆತ್ತಿ, ಕೈ ಜೋಡಿಸಿ, ಚಪ್ಪಾಳೆ ಬಾರಿಸ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಿಮ್ಮೂರಿನ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ, ಇವತ್ತು ಸಮಾಜಕ್ಕೆ ಅರ್ಪಿತವಾಗಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಕಣ್ಣೀರು ಒರೆಸುವಂತಹ ತಾಯಿ ಕಲ್ಪವಲ್ಲಿಯಾಗಿ ತಾಯಿ ಕರಿಯಮ್ಮ ತಾಯಿ ಇಲ್ಲಿ ನಿಂತಿರ್ತಕ್ಕಂಥದ್ದು ಬಹಳ ವಿಶೇಷ. ಕರಿಯಮ್ಮನ ಸಾನ್ನಿಧ್ಯ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಜಗತ್ಪ್ರಸಿದ್ಧಿಯಾಗಿ ಬಹಳಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಪವಾಡಗಳನ್ನು ಸೃಷ್ಟಿಸ್ತಕ್ಕಂಥ ತಾಯಿ ಅಂದರೆ ಅದು ತಪ್ಪಾಗುವುದಿಲ್ಲ. ನಾನು ಆಗಲೇ ಇದರ ಬಗ್ಗೆ ಒಂದು ಸೂಕ್ಷ್ಮ ಮಾಹಿತಿ ಹೇಳಿದೆ. ಇವತ್ತು ಮಾಗಡಿಗೆ ಕಳೆದ ಬಾರಿ ಬರ್ತೀವಿ ಅಂತಂದ್ವಿ, ಜೋರಾಗಿ ವರ್ಣನ ಆರ್ಭಟ ಆಯಿತು. ಆ ವರ್ಣನ ಆರ್ಭಟದಿಂದ ನಾನು ಬರಲಿಕ್ಕೆ ಆಗಲಿಲ್ಲ. ಆದರೆ ಈ ಬಾರಿ ಬರಲಿಕ್ಕೂ ಬೆಳಿಗ್ಗೆ ಬೇಗ ಮನೆ ಬಿಟ್ಟು ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ನಾನು ಬೇಗ ಬರಬೇಕು. ಯಾಕೆಂದ್ರೆ ಈಗಾಗಲೇ ಸುಮಾರು 2 ವರ್ಷ ಆಯಿತು, ಸರಿಯಾದಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರ್ಯಕ್ರಮಕ್ಕಾಗಿ ಆತುರಿತಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದಿರನ್ನ, ರೈತ ಬಾಂಧವರನ್ನ, ಇವರೆಲ್ಲರನ್ನು ನೋಡಬೇಕು ಎಂಬತಕ್ಕಂಥ ಆಸೆ ನಮಗೆ. ಆದರೆ ಏನ್ ಮಾಡೋದು, ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎಲ್ಲ ನಿಮ್ಮನ್ನ ಮಧ್ಯದಲ್ಲಿ ಒಂದು ಬ್ರೇಕ್ ಹಾಕಿ ಕೂಡಿಸ್ಬಿಟ್ಟಿದೆ. ಆದರೂ ಲಕ್ಷ್ಮಣ್ ಮತ್ತು ಪ್ರಕಾಶ್ ಅವರು ದೃಢ ಸಂಕಲ್ಪವನ್ನು ಮಾಡಿದ್ರು. ನಮ್ಮೂರಿಗೆ ಆನಂದ್ ಗುರೂಜಿಯವರನ್ನು ಕರೆಸಬೇಕು, ತಾಯಿಯ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಆ ಪ್ರತಿಷ್ಠಾಪನೆ ಆದಂತಹ ಆ ಸುಂದರವಾದಂತಹ ಮೂರ್ತಿಯನ್ನು ದರ್ಶನ ಮಾಡಿಕೊಳ್ಳುವ ಭಾಗ್ಯ ಅವ್ರಿಗೆ ಸಿಗಬೇಕು. ಅವರಿಂದ ನಮ್ಮೂರಿನ ಜನತೆಗೂ ಸಹಿತ 4 ಹಿತವಚನ ಬರಬೇಕು ಅಂತ ಹೇಳಿ ಹೇಳಿದ್ರು. ಇವತ್ತು ದೊಡ್ಡ ದೇವಸ್ಥಾನ ಇದು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮದಲ್ಲಿ ಒಂದು ಶಕ್ತಿ ಇದೆ. ನಾನು ಪ್ರಥಮದಲ್ಲಿ ಬಂದು, ಅಮ್ಮ ಬರಬೇಕಾದ್ರೆ ನನಗೆ ಏನಾದ್ರು ಮಿಸ್ ಆಗಿದ್ರೆ ಇವತ್ತು ನಿನ್ನ ದರ್ಶನ ಇಲ್ಲ ಅಂತ ಹೇಳಿ ತಾಯಿನ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡೆ. ಅಷ್ಟೇನೆ ಕೂತ್ಕೊಂಡ್ರೆ ತನ್ನ ಶಿರದ ಮೇಲೆ ಇರ್ತಕ್ಕಂಥ ಹೂವಿನ ಪ್ರಸಾದ ರಪ್ ಅಂತ ತಲೆ ಕೂತ್ಕೋತು. ಅಲ್ಲಿ ಆಂಜನೇಯ ಪ್ರಸಾದ ಕೊಟ್ಟ, ಇಲ್ಲಿ ಅಮ್ಮನವ್ರ ಪ್ರಸಾದ ಕೊಟ್ರು. 2ನೇದು ಮಂಗಳಾರತಿ ಆಗ್ತಾ ಇತ್ತು. ಮಂಗಳಾರತಿ ಆಗೋ ಟೈಮ್ನಲ್ಲಿ ಎಲ್ಲರೂ ನಿಂತ್ಕೊಂಡು ಮಂಗಳಾರತಿ ಮಾಡುವಾಗ ನಮ್ಮ ಸೇವಾಲಾಲ್ ಸ್ವಾಮೀಜಿಯವರು ಸಹಿತ ನನ್ನ ಜೊತೆಗೆ ಮಂಗಳಾರತಿ ಕೈ ಜೋಡಿಸಿದ್ರು. ಬಹುಶಃ ಅವ್ರ ಕೂಗು ಏನೋ ಅಮ್ಮ ಅಂತ ಅಂದ ತಕ್ಷಣ ಒಳಗಡೆ ಹೂ ಪ್ರಸಾದ ಹಂಗೆ ಬಂತು. ಯಾವತ್ತು ನೋಡಿ, ಈ ಜಗತ್ತಿನಲ್ಲಿ, ಈ ಸೃಷ್ಟಿಯಲ್ಲಿ ತಾಯಿಗಿನ ದೊಡ್ಡವಳು ಮತ್ತೊಬ್ಬಳಲ್ಲ. ಅದಕ್ಕೆ ಹೇಳೋದು, ನನ್ನ ಕಾರ್ಯಕ್ರಮದಲ್ಲಿ ಪದೇ ಪದೇ ಹೇಳ್ತೀನಿ, ತಂದೆ ತಾಯಿಗೆ ಆದ್ಯತೆ ಕೊಡಿ, ತಂದೆ ತಾಯಿನ ಗೌರವಿಸಿ. ಪ್ರತ್ಯಕ್ಷ ಕಾಣತಕ್ಕಂಥ ತಂದೆ ತಾಯಿ ಬಿಟ್ರೆ ಮತ್ತಾರು ನಮಗೆ ದೇವರಲ್ಲ. ಅವರು ನಮ್ಮನ್ನು ಯಾರು ದೇವರು ಅಂತ ಹೇಳ್ತಾರೆ, ಅವರು ನಮಗೆ ದೇವರಾಗ್ತಾರೆ. ಹಾಗೆ ಇವತ್ತು ಕರಿಯಮ್ಮನ ಆಲಯವನ್ನ ಇಷ್ಟು ಜನ ಹಿರಿಯರ ಸಮ್ಮುಖದಲ್ಲಿ, ಊರಲ್ಲಿರ್ತಕ್ಕಂಥ ಹಿರಿಯರು ಎಲ್ಲರೂ ಸೇರಿ ಇವತ್ತು ಅಮ್ಮನವರ ಒಂದು ಸ್ಥಾಪನೆ ಮಾಡಿ, ಈ ತಾಯಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾಳೆ, ನಮ್ಮನ್ನ ಎಲ್ಲರೂ ಸಹಿತ ಕೈ ಹಿಡಿತಾಳೆ, ನಮ್ಮನ್ನ ಸಮೃದ್ಧಿಯಾಗಿರ್ಲಿಕ್ಕೆ ದಾರಿ ಮಾಡಿಕೊಡ್ತಾಳೆ ಅಂತ ಹಿರಿಯರ ಮಾರ್ಗದರ್ಶನ ಇವತ್ತು ಇರ್ತಕ್ಕಂಥ ಯುವಕರು, ಯುವ ಸಮಾಜ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಹಿಂದೂ ಸನಾತನ ಧರ್ಮ ರಕ್ಷಣೆ ಆಗಬೇಕು.
ಜೊತೆಗೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಮತ್ತೊಂದು ಶಕ್ತಿ ಇದೆ. ನಿಮ್ಮ ಯಾರೊಬ್ಬರಾದ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗೆ ಓಗೊಡುವಂತ ಶಕ್ತಿ ಆ ತಾಯಿಯಲ್ಲಿದೆ. ಈಗ ದೀಪವನ್ನು ಹಚ್ಚೋಣ. ದೀಪವನ್ನು ಹಚ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಾಗೆ ನಿಮಗೆಲ್ಲ ಒಂದು ಕಿವಿ ಮಾತಿದೆ. ಇತ್ತೀಚಿನ ದಿನಗಳಲ್ಲಿ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಸಾಕಷ್ಟು ಇದೆ, ತಾಂಡವಾಡ್ತಾ ಇದೆ. ಅದು ಹೋಗಲಾಡಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಬರಲಿಕ್ಕೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಬೇಕು. ಆ ರೋಗ ನಿರೋಧಕ ಶಕ್ತಿ ಬೇಕಂದ್ರೆ ನಾವೇನ್ ಮಾಡಬೇಕು? ಅದಕ್ಕೆ ಅಂತಾನೆ ನಮ್ಮ ಅಮೃತ ಬಿಂದು ಇದೆ. ಅಮೃತ ಬಿಂದು ಇದೆ. ಹೆಣ್ಣು ಮಕ್ಕಳ ತಲೆಗೆ ಶಕುಂತಲ ಇದೆ. ಡಯಾಬಿಟಿಸ್ ಶುಗರ್ ಇರ್ತಕ್ಕಂಥವರಿಗೆ ಮಧುಮೇಹ ನಿವಾರಣೆ ಇದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮೊಣಕೈ ಮೊಣಕಾಲು ನೋವು ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಔಷಧಿಗಳಿದೆ. ಆದರೆ ಸಂಪೂರ್ಣವಾಗಿ ಅಮೃತ ರತ್ನ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಈ ಭಾಗದಲ್ಲಿ ನನ್ನದೇ ಆದಂತ ಒಂದು ಸ್ಟಾಲ್ ಅಲ್ಲಿ ಇರೋದ್ರಿಂದ ಕಡಿಮೆ ದರದಲ್ಲಿ ರೈತ ಬಾಂಧವರಿಗೆ ಅಂತಾನೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರೇಟ್ ನಿಗದಿಪಡಿಸಿ ಅದನ್ನ ನಾನು ವ್ಯವಸ್ಥೆ ಕಳಿಸಿದ್ದೀನಿ. ನಿಮ್ಮ ಅನುಕೂಲ. ಯಾಕೆಂದ್ರೆ ಪ್ರಸಾದ ಆದ್ರೆ ನಾನು ಕೈಯಲ್ಲಿ ಹಂಚಬಹುದು, ಔಷಧಿ ಕೊಯ್ಯಲ್ಲಿ ಕೊಡಬಾರದು ಅಲ್ವಾ? ಒಳ್ಳೇದಾಗ್ಲಿ. ಈಗ ದೀಪ ಅಣಿಸಿದ್ರ ಒಮ್ಮೆ ದೀಪವನ್ನು ಮೇಲೆತ್ತಿ, ನಿಮ್ಮ ಶಿರದಿಂದ ಮೇಲೆತ್ತಿ ದೀಪವನ್ನ. ನಿಮ್ಮ ಶಿರದಿಂದ ಮೇಲಿರಬೇಕು. ಎಲ್ಲರೂ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಮ್ಮೆ ಹೇಳಿ, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀಂ ಐಂ ಶ್ರೀಂ ಸೌಃ ಶ್ರೀಂ ಐಂ ಶ್ರೀಂ ಸೌಃ ಐಂ ಶ್ರೀಂ ಸೌಃ. ಪ್ರತಿನಿತ್ಯ ಓಂ ಐಂ ಶ್ರೀಂ ಸೌಹು ಈ ಬೀಜಾಕ್ಷರಿ ಮಂತ್ರವನ್ನು ಉಚ್ಚರಿಸಿದ್ರೆ, ಇದನ್ನ 108 ಬಾರಿ ಮಾಡಿದ್ರೆ ದಿನಕ್ಕೆ 1 ಲಕ್ಷ ಅರ್ಚನೆ ಮಾಡಿದಷ್ಟು ಪುಣ್ಯ. ಜೊತೆಗೆ 48 ದಿನಗಳ ಕಾಲ ಅಮ್ಮನವರ ಆಲಯದಲ್ಲಿ ಪ್ರತಿನಿತ್ಯದ ಪೂಜೆಯನ್ನ ಶಾಸ್ತ್ರ ಪ್ರಕಾರವಾಗಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ದ್ವಿಕಾಲದಲ್ಲಿ ಅನುಷ್ಠಾನವನ್ನು ಮಾಡಿದ್ರೆ ದೇವಿಗೆ ಮತ್ತಷ್ಟು ಶಕ್ತಿ ಬರುತ್ತೆ. ದೇವಿಗೆ ದೇವಾಲಯದಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಗೆ ಶಕ್ತಿ ಬರಬೇಕಾದ್ರೆ ಅದು ಮಂತ್ರದಿಂದಲೋ ತಂತ್ರದಿಂದಲೋ ಅಥವಾ ಯಂತ್ರದಿಂದಲೋ ಬರ್ತಕ್ಕಂಥದ್ದು ಸ್ವಲ್ಪ ಆದ್ರೆ ಸಂಪೂರ್ಣವಾದಂತ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ, ಇಷ್ಟು ಜನ ಸಮ್ಮುಖದಲ್ಲಿ ತಾವೆಲ್ಲರೂ ಬಂದು ದೇವಿನ ದರ್ಶನ ಮಾಡ್ತಿರಲ್ಲ, ನಿಮ್ಮೊಳಗೆ ಒಂದು ಶಕ್ತಿ ಇದೆ. ಇದು ನಿಮಗೆ ಅರಿಯದಂತ ಒಂದು ಶಕ್ತಿ ಇದೆ. ನಿಮ್ಮೊಳಗಿರುವಂತ ಆ ಜೀವಶಕ್ತಿ ಒಮ್ಮೆ ಬಂದು ತಾಯಿಯ ಮುಂದೆ ನಿಂತು ಅಮ್ಮ ಅಂದ್ರೆ ಸಾಕು, ವಿಗ್ರಹಕ್ಕೆ ಮತ್ತಷ್ಟು ಶಕ್ತಿ ತುಂಬಿಕೊಳ್ಳುತ್ತೆ. ಅದಕ್ಕೆ ಈ 48 ದಿನ ಪ್ರತಿನಿತ್ಯ ದೇವಿಗೆ ಆರತಿ ಮಾಡಿ ಅಮ್ಮನವರಿಗೆ ಶಕ್ತಿ ತುಂಬಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಜೊತೆಗೆ ಪ್ರತಿ ಶುಕ್ರವಾರ ಮಂಗಳವಾರ ತೆಂಬಿಟ್ಟಿನ ಆರತಿ ಮಾಡಿ. ತೆಂಬಿಟ್ಟು ಮಾಡೋದು ಬರುತ್ತಾ? ಹೆಣ್ಣು ಮಕ್ಕಳು ತೆಂಬಿಟ್ಟು ಮಾಡ್ತೀರಾ? ಬೆಲ್ಲ ಅಕ್ಕಿ ತುಪ್ಪ ಹಾಕಿ ತುಪ್ಪದ ದೀಪ ಅಂಟಿಸಿ ಪ್ರತಿ ಶುಕ್ರವಾರ ಮಂಗಳವಾರ ಯಾರ ವಾಸ್ತುಗೃಹದಲ್ಲಿ ತಾಯಿ ಕರಿಯಮ್ಮ ಅಮ್ಮನವರಿಗೆ ಕರಿಯಮ್ಮನಿಗೆ ವಿಶೇಷವಾಗಿ ಆರತಿಯನ್ನು ಮಾಡ್ತಿರೋ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಆರತಿ 3 ಸತಿ ಅಮ್ಮನವರನ್ನ ನೆನೆಸ್ಕೊಂಡು ಗರ್ಭಗುಡಿ ಇರ್ತಕ್ಕಂಥ ತಾಯಿನ ನಿಮ್ಮ ಕಣ್ಣು ಮುಂದೆ ತರ್ತಾ 3 ಸತಿ ಆರತಿ ಮಾಡಿ. ಅಂದ್ರೆ ಈಗಿನ ಜನರೇಷನ್ ಒಳಗಡೆ ಒಂದು ನಡೆದಾಡೋ ದೇವರು ಇರೋ ತರ, ಹಾಗೆ ಈ ಜನರೇಷನ್ ಅಲ್ಲಿ ತುಂಬಾನೇ ಡಿಫಿಕಲ್ಟ್ಸ್ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸೋ ಮನಿ. ಆಚರಣೆ ವಿಚಾರಣೆಗಳಿರ್ಬೋದು, ಜಾತ್ರೆಗಳಿರ್ಬೋದು, ಒಂದು ದೊಡ್ಡ ಕುಟುಂಬದಲ್ಲಿ ಹೊಂದ್ಕೊಂಡು ಹೋಗ್ತಕ್ಕಂಥ ಒಂದು ಪರಿವರ್ತನೆಯನ್ನ ಅವರು ಈ ಜನಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಪ್ರೋಗ್ರಾಮ್ ಬರ್ತಿರತಕ್ಕಂಥ ಪ್ರತಿಯೊಂದು ಪ್ರೋಗ್ರಾಮ್ನು ಕೂಡ ಕನ್ನಡ ಜನತೆ ಅಚ್ಚುಮೆಚ್ಚಾಗಿ ಮೆಚ್ಚಿಕೊಂಡು ಅವರ ಪ್ರೋಗ್ರಾಮ್ ಅನ್ನ ನೋಡ್ತಾ ಇದೆ. ಅವರಿಂದ ಆಗಿರ್ತಕ್ಕಂಥ ಪ್ರತಿಯೊಂದು ಲೋಕಾಭಿವೃದ್ಧಿಗಳನ್ನ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಅವರ ಈ ಒಂದು ಪರಿವರ್ತನೆಯ ಕಾರ್ಯಕ್ರಮಗಳು ಎಲ್ಲ ಕಡೆ ನೆಗೆದು ನಮ್ಮ ಕನ್ನಡ ಜನತೆಗೆ ಒಂದು ಆಶೀರ್ವಾದ ನಮ್ಗೆಲ್ರಿಗೂ ಸಿಗ್ಲಿ ಅಂತ ನಾನು ಅವ್ರನ್ನಲ್ಲಿ ಕೋರ್ತಾ ಇದ್ದೀನಿ. ಮಾಗಡಿಯಲ್ಲಿ ಇರ್ತಕ್ಕಂಥ ದೊಡ್ಡ ಮಾಗಡಿ ಜನತೆ ಮನಸ್ಸು ಮಾಡಿದ್ರೆ ಒಂದು ದೊಡ್ಡ ಜಾತ್ರೆನೇ ಮಾಡಬಹುದು. ಇಲ್ಲಿ ಅದೇನು ದೊಡ್ಡ ವಿಚಾರ ಏನಲ್ಲ. ಇದು ಧರ್ಮದ ಜಾತ್ರೆ. ಧರ್ಮದ ಜಾತ್ರೆ ಇದು. ಈ ಧರ್ಮದ ಜಾತ್ರೆ ಮನುಷ್ಯ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಸಹಿತ ಅವನು ಕರೆದ ತಕ್ಷಣ ನನಗೇನು ಗೊತ್ತಿಲ್ಲಪ್ಪ ಅಂತ ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ. ಇನ್ನೇನಾರು ಹಂಚ್ಕೊಂಡು ಹೋಗಿ, ಇರೋರು ಏನಾರು ಹಂಚ್ಕೊಳ್ಳಿ. ಅಪ್ಪಿ ತಪ್ಪಿ ನಾನು ಗೊತ್ತಿಲ್ಲದಂಗೆ ಏನೋ ನನ್ನ ಆಸ್ತಿ ಒಂದಷ್ಟು ಬೇರೆಯವ್ರ ಹತ್ರ ಇಟ್ಟಿದ್ದು ನಂತರ ತಗೊಳ್ಳೋಣ ಅಂದ್ರೆ ನಮ್ಮ ಹೆಂಡತಿಗೂ ಗೊತ್ತಾಗಲ್ಲ. ಅದು ನಾನು ಇಟ್ಟಿದ್ದು ಅಲ್ಲೇ ಮರ್ತೋಗುತ್ತೆ. ಆದ್ರೆ ಮಾಡುವ ಒಂದು ಪುಣ್ಯದ ಕೆಲಸ, ಮಾಡುವ ಒಂದು ದೇವತಾರಾಧನೆ ಕೆಲಸ, ಮಾಡುವ ಒಂದು ಧರ್ಮದ ಕೆಲಸ
ನಮ್ಮನ್ನ ಎಲ್ಲೋ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದನ್ನ ನಾವು ಮಾಡಬೇಕು. ಕೋವಿಡ್ ಸಮಯದಲ್ಲಿ ಇವತ್ತಿನ ದಿವಸ ಅಂಗನವಾಡಿ ಕಾರ್ಯಕರ್ತರಿರಲಿ, ನರ್ಸುಗಳಿರಲಿ, ವೈದ್ಯಕೀಯ ರಂಗ ಇರಲಿ, ಮೆಡಿಕಲ್ ಡಾಕ್ಟರ್ಸ್ ಇರಲಿ, ಅವರು ಪ್ರಾಣವನ್ನು ಸಹಿತ ಲೆಕ್ಕಿಸದಿರ ಅವರು ಸೇವೆ ಮಾಡಿದ್ದಾರೆ. ಆ ತಾಯಿ ಅವ್ರಿಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈಗ ಪೂಜಾನುಷ್ಠಾನ ಶುರು ಮಾಡೋಣ. ಉಂಗುರದ ಬೆರಳಲ್ಲಿ ಅರ್ಶನ ತಗೊಳ್ಬೇಕು. ಮೊದಲು ಲಕ್ಷ್ಮಿ ಮೇಲೆ ಅರ್ಶನ ಹಾಕಿ ಓಂ ರಚಿತಾಚಲ ಶೃಂಗಾಗ್ರಮಧ್ಯಸ್ಥಾಯೈ ನಮೋ ನಮಃ, ಹಿಮಾಚಲ ಮಹಾಪಾವನಂಶಿತಾಯೈ ನಮೋ ನಮಃ, ಶಂಕರಾರ್ಥಾಂಗ ಸೌಂದರ್ಯ ಲಹರ್ಯೈ ನಮೋ ನಮಃ. 3 ಬಾರಿ ಅರಿಶಿಣವನ್ನ ಆ ಫೋಟೋ ಮೇಲೆ ಅಥವಾ ಲಕ್ಷ್ಮಿ ಮೇಲೆ ಹಾಕಿ. ಈಗ ಕುಂಕುಮ ತಗೊಳ್ಳಿ. ಕುಂಕುಮವನ್ನು ತೆಗೆದುಕೊಂಡು ಕುಂಕುಮಾರ್ಚನೆ ನಡೀಬೇಕೀಗ. ಉಂಗುರದ ಬೆರಳು, ಹೆಬ್ಬೆರಳು ಸಹಾಯ ತಗೊಳ್ಬೇಕು. ಉಂಗುರದ ಬೆರಳು, ಹೆಬ್ಬೆರಳು, ಇದರಲ್ಲಿ ಕುಂಕುಮ ತಗೊಳ್ಳಿ. ಓಂ ಮಹಾಲಕ್ಷ್ಮೀ ನಮಃ, ಓಂ ಸರ್ವಮಂಗಳೇ ನಮಃ, ಓಂ ಸರಸ್ವತ್ಯೈ ನಮಃ, ಓಂ ಗಜನಾಥೈ ನಮಃ, ಓಂ ಮಹೇಶ್ವರ್ಯೈ ನಮಃ, ಸಾಮ್ರಾಜ್ಯ ಪ್ರದಾಯಿನೀಂ ದೇವಿ ಗಜಲಕ್ಷ್ಮೀಂ ನಮಾಮ್ಯಹಂ. ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಧನಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಓಂ ಸರಸ್ವತೀ ನಮಃ, ಓಂ ಸರಸ್ವತೀ ನಮಃ, ಓಂ ಶರಣ್ಯೇ ನಮಃ, ಓಂ ಗಜನಾಥ ಓಂ ಮಹಾಕಾಳಿ ನಮಃ, ಸಾಮ್ರಾಜ್ಯ ಪ್ರದಾಯಿನೀಂ ದೇವಿ ಗಜಲಕ್ಷ್ಮೀಂ ನಮಾಮ್ಯಹಂ. ಓಂ ಗಣಸ್ವರೂಪಿಣೀ ನಮಃ, ಓಂ ಗಣ ಗಣವಲ್ಲಭಾಯ ನಮಃ, ಓಂ ಸಿಂಧೂರಾಯ ನಮಃ, ಓಂ ಸೌಭಾಗ್ಯದಾಯಿನೇ ನಮಃ, ಓಂ ಕಲಾವತೀ ನಮಃ, ಓಂ ಮಹಾಮೂರ್ತಯೇ ನಮಃ, ಓಂ ಶಿವಸಿದ್ಧಯೇ ನಮಃ, ಓಂ ಯೋಗಿನೇ ನಮಃ, ಓಂ ಕಲ್ಪಿನೇ ನಮಃ, ಓಂ ಧರಾಯೇ ನಮಃ, ಓಂ ಭಗವಾನಿನೇ ನಮಃ, ಓಂ ಭಗವತೀ ನಮಃ, ಓಂ ಮಹಾಕಾಳಿ ನಮಃ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕೆ ಶ್ರೀಮದಾಯ ನಮಃ ನಮಃ. ಧೂಪ, ದೀಪ, ನೈವೇದ್ಯ. ಧೂಪಕ್ಕೆ ಊದ್ಕಡ್ಡಿ ಇದ್ರೆ ಹಚ್ಚಿ, ಆದ್ರೆ ಪಕ್ಕದವರಿಗೆ ಮುಟ್ಟಿಸಬೇಡಿ. ಊದ್ಕಡ್ಡಿ ಕೈಲಿಟ್ಕೊಳ್ಬೇಕು. ನೀವೇ ಹುಷಾರು. ಪಕ್ಕದಲ್ಲೆಲ್ಲ ರೇಷ್ಮೆ ಸೀರೆಗಳು ಉಟ್ಕೊಂಡ್ ಬಂದಿರ್ತಾರೆ. ನಮ್ಮ ಸೀರೆಲ್ಲ ಅಂತ ಅರ್ಶನ ಕುಂಕುಮ ತಗೊಂಡು ಪಕ್ಕದವ್ರಿಗೆ ಒರೆಸ್ಬಿಡೋದು, ಅದೆಲ್ಲ ಮಾಡಬೇಡಿ. ಆಮೇಲೆ ಮನೆಗೆ ಹೋದ ತಕ್ಷಣ ಆನಂದ್ ಗುರುಜಿಯವರು ಪೂಜೆ ಕರೆದಿದ್ರು, ನಮ್ಮ ಸೀರೆ ಎಲ್ಲ ಪಕ್ಕದವ್ರು ಗಲೀಜು ಮಾಡಿದ್ರು ಅಂತ ಹೇಳಬಾರ್ದು ಅಲ್ವಾ. ದಶಾಂಗಂ ಗಗುಲಂ ಧೂಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಹಿಕ್ತಂ ಧೂಪೋ ಯಂ ಪ್ರತೃಕ್ಷದಾಂ ಧೂಪಮಾಗ್ರಾಪಯಾಮಿ. ಅಮ್ಮ ನೈವೇದ್ಯಕ್ಕೆ ಅಂತಂದಿದ್ರಿ ಸಕ್ಕರೆ, ಕಲ್ಸಕ್ಕರೆ ಇದೆಯಲ್ಲ, ಅದನ್ನ ಬೆಲ್ಲವನ್ನ ದೇವರಿಗೆ ನೈವೇದ್ಯ ಮಾಡಿ ನೀವು ಹೇಳ್ಕೋಬೇಕು. ಅಮ್ಮ ಧೂಪ ಆಯಿತು, ಈ ಒಂದು ಪ್ರಸಾದವನ್ನ ನೀವು ನೈವೇದ್ಯ ಮಾಡ್ತೀವಿ ಅಂತ ಅಮ್ಮನವರಿಗೆ ಕರಿಯಮ್ಮನಿಗೆ ನೈವೇದ್ಯ ಮಾಡ್ತಿದ್ದೀರಿ ಇಲ್ಲಿಂದ. ಅದಾದ ನಂತರ ಆರತಿ ತಟ್ಟೆ ತಗೊಂಡು ಒಮ್ಮೆ ಕಳಶಕ್ಕೆ ಸ್ವಲ್ಪ ಆ ಕಡೆ ತಿರ್ಕೊಂಡು ದೇವರಿಗೆ ಆರತಿ ಮಾಡಿ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಧೂಪ, ದೀಪ, ನೈವೇದ್ಯ ಆಗಿದೆ. ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನ ನಿಮ್ಮ ಉಂಗುರದ ಬೆರಳಲ್ಲಿ ತಗೊಂಡು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಸುಮಂಗಲಿಯರಿಗೆ, ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಸುಮಂಗಲಿಯರ ಅಕ್ಕ ತಂಗಿರೋ ಹೆಣ್ಮಕ್ಕಳಿಗೆ ಅವ್ರ ಹಣೆಗೆ ಇಷ್ಟು ಕುಂಕುಮ ಹಚ್ಚಿರಿ. ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೂರಿನ ಮಗನಾಗಿ, ನಿಮ್ಮೂರಿನ ಇವತ್ತು ದೇವಿಯ ಆಸ್ಥಾನ, ಕರಿಯಮ್ಮನ ಆಸ್ಥಾನ ಇವತ್ತು ಲೋಕ ಕಲ್ಯಾಣಾರ್ಥವಾಗಬೇಕಾದ್ರೆ, ಲೋಕಕ್ಕೆ ಸಮರ್ಪಣೆ ಆಗಬೇಕಾದ್ರೆ ಒಂದು ಹೆಜ್ಜೆ ಮುಂದಿಟ್ಟು ಹೆಚ್ಚಿನ ರೀತಿಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಲಕ್ಷ್ಮಣ್ಣು ಮತ್ತು ಊರಿನ ಮುಖಂಡರು ಇಬ್ಬರಿಗೂ ಸಹಿತ ಒಂದು ಸನ್ಮಾನವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡಿ, ದೀಪದ ಆರತಿಯನ್ನ ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ತಾಯಿಯ ಆಸ್ಥಾನವನ್ನ ಅಂದ್ರೆ ದೇವಿಯ ಆಸ್ಥಾನ, ಅಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ 3 ಪ್ರದಕ್ಷಿಣೆ ಬರಬೇಕು. ನೀವು ಹೆಣ್ಮಕ್ಳು 3 ಪ್ರದಕ್ಷಿಣೆ ಬಂದು ಆ ಹೋಮದ ಕುಂಡದ ಹತ್ರ ದೀಪಗಳನ್ನು ಇಡಬೇಕು. ಯಾರು ಬಟ್ಟೆಗಳನ್ನ ಹುಷಾರು ನೋಡ್ಕೊಳ್ಳಿ, ಆತರ ಪಡಬೇಡಿ, ನಿಧಾನಕ್ಕೆ ಮಾಡಿ. ಈ ಆರತಿ ತಟ್ಟೆ ತೆಗೆದುಕೊಂಡೋಗಿ 3 ಪ್ರದಕ್ಷಿಣೆ ಬರಬೇಕು. ಆಂಜನೇಯ ಸ್ವಾಮಿಗೂ ಮತ್ತು ದೇವಿಗೂ 3 ಪ್ರದಕ್ಷಿಣೆ ಬಂದು ದೀಪಗಳನ್ನು ದೇವಾಲಯದ ಮುಂದಿಟ್ಟು ಎಲ್ಲರೂ ಸಹಿತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಲ್ಲಿ ಪ್ರಸಾದ ಕೊಡೋ ಸ್ಥಳಕ್ಕೆ ಬನ್ನಿ, ನಾನು ಅಲ್ಲಿ ಬರ್ತೀನಿ. ಅದಕ್ಕಿಂತ ಮುನ್ನ ಲಕ್ಷ್ಮಣಿಗೆ ಮತ್ತು ಊರಿನ ಮುಖಂಡರಿಗೆ ಅಂದ್ರೆ ಊರಿನ ಪ್ರಮುಖರಾಗಿದ್ದಾರೆ ಅವರಿಗೆ ಒಂದು ಸನ್ಮಾನವನ್ನ ನಡೆಸಿ ಅವ್ರಿಗೆ ಆಶೀರ್ವಾದ ಮಾಡಿ ನಂತರ ಅಲ್ಲಿ ಅನ್ನ ಸಂತರ್ಪಣೆ ಇದೆ. ನಾನು ನಿಮ್ಮೊಂದಿಗೆ ಅನ್ನ ಸಂತರ್ಪಣೆ ಹತ್ರ ಬರ್ತೀನಿ. ನಿಧಾನಕ್ಕೆ ಆ ಕಡೆ ಹೊರಡೋಣ. ಒಳ್ಳೇದಾಗ್ಲಿ, ಶುಭವಾಗಲಿ.
ಗುರುಜಿಯವರು ಕಳಿಸಿರುವಂತ ಭಾವಚಿತ್ರ. ಈ ಪತ್ರವನ್ನ ಉದಯ್ ರಾಜ್ ಅವರು ಬರೆದಿದ್ದಾರೆ. ಅವರ ಮದುವೆ ವಿಚಾರವಾಗಿ ಕೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ಈಗ ನಾನು ಸುಮಾರು 6 ವರ್ಷಗಳಿಂದ ಒಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ. ಹುಡುಗಿ ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ ಗುರುಜಿ. ಹುಡುಗಿಯವ್ರ ಮನೆಯಲ್ಲಿ ಅವ್ರ ತಾಯಿ ಒಪ್ಪದೇ ಇರುವಂತ ಕಾರಣ ನಿಮ್ಮಿಬ್ಬರ ಜಾತಕದಲ್ಲಿ ದೋಷ ಇದೆ ಮತ್ತು ಮದುವೆ ಆದ್ರೆ ಉದಯ್ ರಾಜ್ ಅಂದ್ರೆ ಹುಡುಗ 2 ತಿಂಗಳಲ್ಲಿ ಸಾಯ್ತಾನೆ. ಹಾಗಾಗಿ 2ನೇ ಮದುವೆ ಆಗ್ಬೇಕಾಗತ್ತೆ ಅಂತ ಭಯ ಪಡಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನಾವು ನಮ್ಮಿಬ್ಬರ ಕಣ್ಣಿನ ರೇಖೆಯನ್ನ ಕಳಿಸ್ಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮಿಬ್ಬರ ಮದುವೆ ಆದ್ರೆ ನಾವು ಚೆನ್ನಾಗಿರ್ತೀವೋ ಇಲ್ವೋ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಬಹಳ ಸಂದಿಗ್ಧ ಪರಿಸ್ಥಿತಿ. ಕಣ್ಣ ರೇಖೆಗಳನ್ನು ನೋಡೋದಕ್ಕಿಂತ ಮುನ್ನ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆ ಮನಸ್ಥಿತಿ ಇದೆಯಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ನಾನು ಹಿರಿಯರನ್ನ ಓಲೈಸಿ ಮಾತಾಡ್ಲ ಅಥವಾ ಕಣ್ಣ ರೇಖೆ ನೋಡಿ ಮಾತಾಡ್ಲ, ಈ ಸಂದಿಗ್ಧ ಪರಿಸ್ಥಿತಿ ಈಗ ನನಗೆ ಬಂದಿದೆ. ಪರೀಕ್ಷೆ ಇವರಿಗಲ್ಲ, ನನಗೆ. ಯಾಕೆಂದ್ರೆ ನಾನು ದೊಡ್ಡವ್ರನ್ನ ಬಿಟ್ಟು ಬದುಕೋಕೆ ನನ್ನ ಕೈಲಿಲ್ಲ ಶಕ್ತಿ. ನನ್ನ ಅಭಿಮತ ಮಹರ್ಷಿವಾಣಿ ಕಾರ್ಯಕ್ರಮ ಯಾವತ್ತಿಗೂ ಹಿರಿಯರಿಗೆ ಮೊದಲನೇ ಆದ್ಯತೆ. ಯಾವೊಬ್ಬ ತಂದೆ ತಾಯಿ ಸಹಿತ ತನ್ನ ಮಕ್ಕಳು ದಾರಿ ತಪ್ಪಿ ನಡೀಲಿ ಅಂತ ಯಾರೂ ಇಷ್ಟಪಡೋದಿಲ್ಲ. ಹಾಗೆ ಇಲ್ಲಿವರೆಗೂ ಸತತ 8 ವರ್ಷಗಳಿಂದ ನನ್ನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿರ್ತಕ್ಕಂಥ ಎಷ್ಟೋ ಜನನ ತಾವು ವೀಕ್ಷಣೆ ಮಾಡಿದ್ದೀರಿ. ಈ ಕಾರ್ಯಕ್ರಮ ಅಂದ್ರೆ ಯಾರು ಈ ಫೋಟೋ ಕಳಿಸಿದ್ದೀರಿ, ನಾನು ನಿಮ್ಮ ಫೋಟೋಗಳನ್ನು ಸಹಿತ ಟಿವಿಯಲ್ಲಿ ತೋರಿಸ್ತಾ ಇಲ್ಲ. ಉದ್ದೇಶ, ಹೆಣ್ಣು ಮಗಳು ನಾಳೆ ದಿವಸ ಆಕೆ ಯಾರ ಮನೆಗೆ ಸೇರಬೇಕಾಗಿದ್ಯೋ, ಯಾರ ಮನೆ ಉಪ್ಪಿನ ಋಣ ಅವಳ ಹೆದ್ದೆ ಮೇಲೆ ಅವಳ ಮನಸ್ಸಲ್ಲಿ ಬರೆದಿಟ್ಟಿದ್ದನ್ನು ಭಗವಂತ ಅದನ್ನು ಯೋಚನೆ ಮಾಡಬೇಕಾಗಿದೆ ನಾವು. ಆದರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳು ಒಳ್ಳೆ ಜೀವನ ನಡೆಸಲಿ, ಒಳ್ಳೆ ಮನೆ ಸೇರಲಿ ಅಂತ ಯೋಚನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಈ ಪ್ರೀತಿ ಪ್ರೇಮ ಎಂಬತಕ್ಕಂಥದ್ದು, ಲವ್ ಎಂಬತಕ್ಕಂಥದ್ದನ್ನ ನಾವು ಇವತ್ತಿನ ದಿವಸ ಅದನ್ನು ಸ್ವಾಗತಿಸಿದ್ರೆ, ಇಲ್ಲಿವರೆಗೂ ಇತಿಹಾಸದಲ್ಲಿ ಲವ್ ಮಾಡಿರ್ತಕ್ಕಂಥ ಕುಟುಂಬಗಳು ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಜನ ಹ್ಯಾಪಿ ಆಗಿದ್ದಾರೆ, ಎಷ್ಟು ಜನ ಸಂತೋಷವಾಗಿದ್ದಾರೆ, ಅದನ್ನು ಯೋಚನೆ ಮಾಡಿ. ಇಲ್ಲಿವರೆಗೂ ಕಣ್ಣೀರು ಹಾಕೊಂಡು ಕರೆ ಮಾಡಿದವರೇ ಸಾಕಷ್ಟು ಜನ ಇದ್ದಾರೆ. ನಾನು ಲವ್ ಮಾಡಿ ನಮ್ಮ ಅಪ್ಪ ಅಮ್ಮನ ಎದುರಿಸಿ ನಾವು ಆಚೆ ಬಂದ್ವಿ, ಇವತ್ತಿನ ದಿವಸ ನಮ್ಮನ್ನು ಯಾರೂ ತಿರುಗಿ ನೋಡೋರಿಲ್ಲ, ನನಗೆ ಸಂಕಷ್ಟ ಆಗ್ತಿದೆ, ಕಷ್ಟ ಆಗ್ತಿದೆ, ಕಷ್ಟಕ್ಕೆ ಯಾರೂ ಸ್ಪಂದಿಸೋರಿಲ್ಲ. 4 ದಿವಸದ ಆ ಸೌಂದರ್ಯಕ್ಕೆ, 4 ದಿವಸದ ನಿಮ್ಮ ದೇಹ ಸುಖಕ್ಕೆ, 4 ದಿವಸದ ನಿಮ್ಮ ಉದಯದಂತಹ ಒಂದು ಮನಸ್ಥಿತಿಯ ನೆಮ್ಮದಿ ಬದುಕಿಗೋಸ್ಕರ ಜನ್ಮ ಕೊಟ್ಟು ಬಾಲ್ಯದಿಂದ ಇಲ್ಲಿವರೆಗೂ 18 ವರ್ಷನೋ 20 ವರ್ಷನೋ 25 ವರ್ಷನೋ ನಿಮ್ಮನ್ನ ಸಾಕಿ ಸಲುವಿರ್ತಕ್ಕಂಥ ತಂದೆ ತಾಯಿನ ಕಾಲಲ್ಲಿ ಉದ್ಕೊಂಡ್ಬಂದ್ರೆ ಅದು ನಿಮ್ಗೆ ಒಳ್ಳೇದನ್ಸುತ್ತಾ? ಯೋಚನೆ ಮಾಡಿ. ಆ ಪ್ರೀತಿ ವಿಶ್ವಾಸ ಏನಿದೆಯೋ, ನೀವು ಒಬ್ರಿಗೊಬ್ರು ಪ್ರೀತಿಸುವಾಗ್ಲೇ ಅಥವಾ ಪ್ರೀತಿಸಿದಿರ್ತಾನೆ ಅವ್ರ ಹಿರಿಯರನ್ನ ಒಪ್ಪಿಸಿ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡು ಅವ್ರ ಕಡೆನೂ ತಂದೆ ತಾಯಿ ಒಪ್ಪಬೇಕು, ಇವ್ರ ಕಡೆನೂ ಒಪ್ಪಬೇಕು. ನೋಡಿ, ಮಗನ್ನ ಬಿಟ್ಕೊಡಕ್ಕಾಗಲ್ಲ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋ. ಈ ಅಕಸ್ಮಾತ್ ಈ ಕಾರ್ಯಕ್ರಮವನ್ನ ಈ ಹೆಣ್ಣುಮಗಳು ನೋಡ್ತಾ ಇದ್ರೆ ಆ ಹೆಣ್ಣುಮಗಳಿಗೊಂದು ಕಿವಿ ಮಾತು ನಾನು ಹೇಳ್ತೇನೆ. ನೀನ್ ಇಷ್ಟಪಟ್ಟಿರ್ತಕ್ಕಂತಹ ವರ ಅಂದ್ರೆ ನೀನು ಹುಡುಗ, ಆತನ ತಂದೆ ತಾಯಿ ಮಗನ ಕಳ್ಕೊಳಕ್ ಆಗೋದಿಲ್ಲ, ಮಗನಿಗೆ ತಿರುಗಿ ನಿಂತ್ಕೊಳಕ್ ಆಗೋದಿಲ್ಲ, ಮಗನ ಇಷ್ಟಪಟ್ಟಿರ್ತಕ್ಕಂಥದ್ದನ್ನು ಒಪ್ಕೊಳಕ್ ಅವ್ರ ಮನಸ್ಸು ಒಪ್ಪೋದಿಲ್ಲ. ಆದರೆ ಒಪ್ಕೊಳ್ಳೇಬೇಕಾಗತ್ತೆ. ಕಾರಣ, ವಯಸ್ಸಿಗೆ ಬಂದಿರತಕ್ಕಂಥ ಮಗ ಮನೆ ಬಿಟ್ಟು ಹೊರಟೋಗ್ತಾನಲ್ಲ ಅನ್ನೋ ಬಾಧೆಗೆ ಒಪ್ಕೊಳ್ತಾರೆ, ಆದ್ರೆ ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ. ನೀವು ಆ ಮನೆಗೆ ಬಂದ್ರೆ ಯಾವತ್ತೂ ದೂರನೇ ನಿಂತ್ಕೊಳ್ಬೇಕಾಗತ್ತೆ. ಆ ಮನೆಗೆ ಬಂದ್ರೆ ಒಂದು ಲೋಟ ನೀರು ಕುಡಿಬೇಕು, ನಿಮ್ಗೆ ಸ್ವತಂತ್ರ ಇರೋದಿಲ್ಲ. ಎದೆ ಉದ್ದಕ್ಕೂ ಬೆಳೆದಿರತಕ್ಕಂಥ ಮಗನ್ನ ಕಳ್ಕೊಳ್ಳೋದಕ್ಕೆ ಯಾವ ತಂದೆ ತಾಯಿ ಇಷ್ಟಪಡೋದಿಲ್ಲ. ಹಾಗೆ ಗರ್ಭದಲ್ಲಿ ಗರ್ಭ ಸೀಳಿಸಿಕೊಂಡು ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳನ್ನ, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಹೆಣ್ಣು ಮಗಳು ಹೆತ್ತಿರ್ತಕ್ಕಂಥ ತಂದೆ ತಾಯಿ ಅವ್ರು ಪಡುವ ನೋವಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಮದುವೆ ಮಾಡಿಕೊಟ್ಟ ತಕ್ಷಣ ಹೆಣ್ಣು ಮಗಳ ತಂದೆ ತಾಯಿಗೆ ಅದು ಜವಾಬ್ದಾರಿ ಮುಗಿದೋಗುತ್ತೆ ಅಂತಲ್ಲ. ಆ ಹೆಣ್ಣು ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ, ಅಯ್ಯೋ ನನ್ನ ಮನೆಯಿಂದ ಒಬ್ಬ ಲಕ್ಷ್ಮಿನ ಆಚೆ ಕಳಿಸ್ತಿದ್ದೀನಲ್ಲ ಅಂತಕ್ಕಂಥ ಆ ಸಂಕಟ ಆ ತಂದೆ ತಾಯಿಗಿದೆ. ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಹೇಳ್ತಾ ಹೊರಟ್ರೆ ನಾನು ಭಾವುಕನಾಗ್ಬಿಡ್ತೇನೆ. ಯಾಕೆ ನನಗೂ 2 ಹೆಣ್ಮಕ್ಳಿದ್ದಾರಲ್ಲಮ್ಮ. ಯಾವುದೇ ಆದ್ರೂ ಸಹಿತ ಈ ವಿಚಾರಕ್ಕೆ ಇದನ್ನು ನಾನು ಇಷ್ಟಪಟ್ಟು ನಾನು ಮಾತಾಡೋದಿಲ್ಲ. ಇದು ನನ್ನ ಬೇಡವಾದ ವಿಚಾರನೆ. ಯಾಕೆಂದ್ರೆ ನಾನು ಹೇಳೋದಿಷ್ಟೇ, ಮದುವೆ ಅಂತ ಬಂದಾಗ ಪ್ರತಿಯೊಬ್ಬರು ಅವರವರ ತಂದೆ ತಾಯಿಗೆ ಆದ್ಯತೆ ಕೊಡಬೇಕು.
ತಂದೆ ತಾಯಿಗೆ ಆದ್ಯತೆ ಕೊಡಿ. ನೀವು ಪ್ರೀತಿಸಿ, ನಾನು ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಏನಿದೆ, ಪ್ರೀತಿ ವಿಶ್ವಾಸದ ಆ ಒಂದು ಹೆಜ್ಜೆ ಮುಂದೆ ಹಾಕಕ್ಕೂ ಮುನ್ನ ನಿಮ್ಮ ತಂದೆ ತಾಯಿ ಹತ್ರ ಕೂತ್ಕೊಳ್ಳಿ, ನಿಮ್ಮ ಜನ್ಮ ಕೊಟ್ಟವ್ರ ಹತ್ರ ಕೂತ್ಕೊಳ್ಳಿ, ಅವ್ರ ಕಾಲಿಡಿರಿ. ತಪ್ಪಲ್ಲ. ಯಾರೋ ಬೀದಿಗೆ ಹೋಗೋ ದಾಸಯ್ಯ ಒಂದ್ ದಿವಸ 2 ದಿವಸ ನಿಮಗೊಂದು 4 ಒಳ್ಳೆ ಮಾತು ಹೇಳ್ಬಿಟ್ರೆ ಅವ್ರ ಕಾಲು ಹಿಡಿತೀರಿ, ಅವ್ರ ಪಾದದ ಫೋಟೋ ತಗೊಂಡ್ಬಂದು ಮನೆ ಇಟ್ಟು ಪೂಜಿಸ್ತೀರಿ. ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಪಾದ ಮುಟ್ಟಕ್ಕೆ ತಪ್ಪೇನಿದೆ ನಿಮಗೆ? ಇಂತಹ ವಿಚಾರದಲ್ಲಿ ಆನಂದ್ ಗುರೂಜಿಯವರು ಯಾವತ್ತೂ ತಲೆ ಬಗ್ಸಿ ನಿಲ್ಲೋದಿಲ್ಲ, ಮಾತಾಡೋದು ಇಲ್ಲ. ಇದು ಸತ್ಯ. ಯಾಕೆಂದ್ರೆ ಒಂದು ಮಗುನ ಜನ್ಮ ಕೊಟ್ಟು ಆ ಮಗುನ ಲಾಲನೆ ಪಾಲನೆ ಮಾಡಿ ಎದೆ ಉದ್ದಕ್ಕೂ ಬೆಳೆಸಿ ನಿಂತು ಅವ್ರ ವಿದ್ಯಾಭ್ಯಾಸ, ಅವರು ಬೇಕು ಬೇಡ ಬಟ್ಟೆ ಇಂಥದೇ, ನನ್ನ ಮಗಳಿಗೆ ಇಂಥದೇ ಬಟ್ಟೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಬೇಕಾದಂತ ತಂದೆ ತಾಯಿ ಇದ್ದಾರೆ. ನನ್ನ ಮಕ್ಕಳು ಇಂಥದೇ ಓದ್ಲಿ ಅಂತ ಇಷ್ಟಪಟ್ಟು ಅವರು ಊಟ ಮಾಡ್ತಾರೋ ಬಿಡ್ತಾರೋ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ನನ್ನ ಮಕ್ಕಳು ಒಳ್ಳೆ ಜ್ಞಾನವಂತರಾಗಲಿ ಅಂತ ಹೇಳಿ ಹಗಲು ರಾತ್ರಿ ಶ್ರಮಪಟ್ಟು ಆ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟು ನಿಮ್ಮನ್ನು ನಡೆಸಿರ್ತಾರೆ. ಈ ಮದುವೆ ಎಂಬತಕ್ಕಂತಹ ಒಂದು ಸ್ವತಂತ್ರ ಬದುಕಿಗೆ ತಂದೆ ತಾಯಿ ನಿಂತು ಯಾವ ವರ ಬೇಕು, ಯಾವ ಅಳಿಯ ಬೇಕು, ಅಥವಾ ಯಾವ ಹುಡುಗನಿಗೆ ನನ್ನ ಮಗಳನ್ನ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾನೆ ಅಂತ ಆಲೋಚನೆ ಮಾಡೋ ಯೋಗ್ಯತೆ ಇರಲ್ವಾ? ಅಥವಾ ನನ್ನ ಮಗನಿಗೆ ಎಂತ ಸೊಸೆ ತರಬೇಕು ಅಂತಕ್ಕಂಥ ಚಿಂತನೆ ಅವ್ರಿಗೆ ಇರೋದಿಲ್ವಾ? ಈ ವಿಚಾರದಲ್ಲಿ ದುಡುಕಿ ತೀರ್ಮಾನ ತಂದುಕೊಂಡು ಎಷ್ಟು ಜನ ಕಣ್ಣೀರು ಹಾಕ್ತಿದ್ರು ಇವತ್ತಿನ ದಿವಸ. ಇದರ ಮಧ್ಯದಲ್ಲಿ ಜಾತಿ ಮತ ಅಥವಾ ಮತ್ತೊಂದು ಹೆಜ್ಜೆ ಶ್ರೀಮಂತಿಕೆ ಅಥವಾ ಏನೋ ಒಂದು ಆಸ್ತಿ ಅಂತಸ್ತು, ಇದೆಲ್ಲವೂ ನಿನ್ನ ಕಣ್ಣೆದುರುಗ ಈ ಕ್ಷಣಕ್ಕೆ ನಿಂತ್ಕೊಳ್ಬಹುದು. ಆದರೆ ಸುಂದರವಾದಂಥ ಬದುಕು ಒಂದು ಚೆನ್ನಾಗಿರ್ತಕ್ಕಂಥ ಕನ್ನಡಿ ತರ. ಆ ಕನ್ನಡಿ ಕೈ ಜಾರಿ ತಲೆ ಬಿದ್ದರೆ ಅದನ್ನು ಚೂರಾಗಿರ್ತಕ್ಕಂಥ ಕನ್ನಡಿನ ಯಾರೂ ಸೇರಿಸಕ್ಕಾಗೋದಿಲ್ಲ. ಪ್ರೀತಿ, ಪ್ರೇಮ, ವಿಶ್ವಾಸ, ಲವ್ ಇದನ್ನು ನಾನು ವಿರೋಧಿಸ್ತಾ ಇಲ್ಲ. ಆದರೆ ಇದರ ಹಿಂದೆ ಇರ್ತಕ್ಕಂಥ ಕಷ್ಟ ಸಂಕಟನ ಅರ್ಥ ಮಾಡ್ಕೊಂಡು ಬದುಕಿ ಅಂತ ಹೇಳ್ತಿದ್ದೇನೆ. ಒಳ್ಳೆಯದಾಗಲಿ.